ನಮಸ್ತೆ. ಇಂಡಸ್ಟ್ರೀಸಲ್ಲಿ ಏನಂತಂದ್ರೆ ಕೊನೆಯದಾಗಿ ಏನಂತಂದ್ರೆ ಲಾಸ್ಟ್ ಏನಂತಂದ್ರೆ ಇಂಡಸ್ಟ್ರಿಯಲ್ ಏನಂತಂದ್ರೆ ಯಾಕ್ಟ್ಗಳ ಕುರಿತು ಏನಂತಂದ್ರೆ ಡಿಸ್ಕಷನ್ ಮಾಡಬೇಕಾಗಿತ್ತು. ಯಾಕ್ಟ್ಗಳ ಕುರಿತು ಯಾವುದಂತಂದ್ರೆ ಕೈಗಾರಿಕೆಗಳಿಗೆ ಸಂಬಂಧಿಸಿದ ಪ್ರಮುಖ ಕಾಯ್ದೆಗಳ ಕುರಿತು ಡಿಸ್ಕಷನ್ ಮಾಡಬೇಕಾಗಿತ್ತು. ಕೈಗಾರಿಕೆಗಳಿಗೆ ಸಂಬಂಧಿಸಿದ ಕಾಯ್ದೆಗಳು ಇಂಪಾರ್ಟೆಂಟ್ ಏನಂತಂದ್ರೆ ಯಾಕ್ಟ್ಸ್ಗಳ ಕುರಿತು ಏನಂತಂದ್ರೆ ಡಿಸ್ಕಷನ್ ಮಾಡಬೇಕಾಗಿತ್ತು. ಲಾಸ್ಟ್ ಕ್ಲಾಸಲ್ಲಿ ಇಲ್ಲಿಗೆ ಏನಂತಂದ್ರೆ ಸ್ಟಾಪ್ ಆಗಿತ್ತು. ಅದನ್ನು ಏನಂತಂದ್ರೆ ಕಂಟಿನ್ಯೂ ನೋಡಬೇಕು ಇವತ್ತು. ಹಾಗಾದ್ರೆ ಇಂಡಸ್ಟ್ರಿಯಲ್ ಆ್ಯಕ್ಟ್ಗಳಲ್ಲಿ ನೋಡಿದಾಗ ಏನಂತಂದ್ರೆ ಮೊದಲನೇದಾಗಿ ಬರುತ್ತೆ ಕೂಲಿ ವೇತನ ಕಾಯ್ದೆ. ನಿಮ್ಗೆ ಕೇಳೋದು ಇಲ್ಲಿ ಇಂಡಸ್ಟ್ರಿಯಲ್ ಆ್ಯಕ್ಟಲ್ಲಿ ಯಾಕ್ಟ್ ಯಾವ ಇಯರ್ ಆಯಿತು ಇದೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಯರ್ ನೆನಪಿಟ್ಕೊಳ್ಬೇಕು. ಒಂದೇದು ಯಾವುದು ಅಂತಂದ್ರೆ ಕೂಲಿ ವೇತನ ಕಾಯ್ದೆ. ಅಂದರೆ ಕೂಲಿ ವೇತನವನ್ನು ಯಾವ ಥರ ಏನಂತಂದ್ರೆ ಎಷ್ಟರ ಮಟ್ಟಿಗೆ ಇರಬೇಕು, ಕೂಲಿ ರಿಲೇಟೆಡ್ ಆಗಿರುವಂಥ ಯಾಕ್ಟ್ ಇದು. ಇದನ್ನು ಇಯರ್ ಕೇಳ್ತಾನೆ ನಿಮಗೆ ಪ್ರಿಲಿಮ್ಸಿಗೆ. ಸೊ ಕೂಲಿ ವೇತನ ಕಾಯ್ದೆ 1936. ನೆಕ್ಸ್ಟ್ ಕೈಗಾರಿಕಾ ವಿವಾದ ಕಾಯ್ದೆ 1947. ಕೈಗಾರಿಕೆಯಲ್ಲಿ ಏನಾದ್ರು ವಿವಾದ ಆದರೆ ಅದನ್ನು ಯಾವ ಥರ ಬಗೆಹರಿಸ್ಕೊಳ್ಬೇಕು ಅಂತೇಳಿ ಕೈಗಾರಿಕಾ ವಿವಾದ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ನಮಗೆ ಸ್ವಾತಂತ್ರ್ಯ ಬಂದಾಗ 1947ಅಲ್ಲಿ. ನೆಕ್ಸ್ಟ್ ಕನಿಷ್ಠ ಕೂಲಿ ಕಾಯ್ದೆ. ಕನಿಷ್ಠ ಕೂಲಿ ಕಾಯ್ದೆ ಓಕೆ. ಕನಿಷ್ಠ ವೇತನ ಅಂದರೂ ಒಂದೇ, ಕನಿಷ್ಠ ಕೂಲಿ ಕಾಯ್ದೆ ಅಂತಂದ್ರು ಒಂದೇ. 1948ಅಲ್ಲಿ ಜಾರಿಗೆ ಬಂದಿದೆ. ಬಹಳಷ್ಟು ಎಕ್ಸಾಮಲ್ಲಿ ಕ್ವಶನ್ ಕೇಳಿದನ್ನು ನೋಡ್ತೀವಿ ನಾವು. ಕನಿಷ್ಠ ಕೂಲಿ ಕಾಯ್ದೆ ಯಾವಾಗ ಐತ್ರಿ ಅಂತ. 1948ಅಲ್ಲಿ ಕನಿಷ್ಠ ಕೂಲಿ ಕಾಯ್ದೆ ಆಗಿರೋದನ್ನು ನಾವು ನೋಡ್ತೀವಿ. ಓಕೆ. ಪರ್ಟಿಕ್ಯುಲರ್ ಆಗಿ ಏನಂತಂದ್ರೆ ಕೂಲಿ ದರವನ್ನು ಎಷ್ಟು ಡಿಸೈಡ್ ಮಾಡಬೇಕು ಅಂತೇಳಿ. ಓಕೆ. ಈಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನಂತಂದ್ರೆ ಎಲ್ಲಿ ಎಷ್ಟೆಷ್ಟು ಕೂಲಿ ದರ ಇದೆ, ಯಾವ ರಾಜ್ಯದಲ್ಲಿ ಹೆಚ್ಚು ಕೂಲಿ ದರ ಇದೆ, ಯಾವುದರಲ್ಲಿ ಕಡಿಮೆ ಇದೆ ಅನ್ನೋದ್ರ ಕುರಿತು ಏನಂತಂದ್ರೆ ನೀವು ನೋಡ್ಕೊಳ್ಬೇಕು. ಓಕೆ ರೈಟ್. ನೆಕ್ಸ್ಟ್ ಏನಂತಂದ್ರೆ EPF ಆ್ಯಕ್ಟ್ ಅಂತೇಳಿ ಬರುತ್ತೆ ಸ್ನೇಹಿತರೆ. 1952 ಅಲ್ಲಿ ಆಗಿರುವಂಥದ್ದು EPF ಆ್ಯಕ್ಟ್ ಅಂತಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಅಂತೇಳಿ ಕೂಡ ಕರಿತೀವಿ ಇದನ್ನು. ಯಾವುದು? ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್. ನೋಡ್ರಿ, ಯಾವುದೇ ಒಬ್ಬ ಎಂಪ್ಲಾಯಿ ಆಗಿರುವಂಥವನು ಓಕೆ EPF ಅಧೀನದಲ್ಲಿ ಇರಬೇಕು ಅಂತಂದ್ರೆ ಆ ಕೈಗಾರಿಕೆಗಳು ಅಥವಾ ಆ ನಿಗಮಗಳಲ್ಲಿ ಏನಂತಂದ್ರೆ ಮೋರ್ ದೆನ್ 20 ಮೆಂಬರ್ಸ್ ಏನಂತಂದ್ರೆ ವರ್ಕ್ ಮಾಡ್ತಿರಬೇಕು. 20ಕ್ಕಿಂತ ಹೆಚ್ಚು ಜನರು ಕೆಲಸ ಮಾಡುವಂತಿದ್ರೆ ಅವ್ರು ಏನಂತಂದ್ರೆ EPF ಅಧೀನದಲ್ಲಿ ಏನಂತಂದ್ರೆ ಒಳಗಾಗ್ತಾರೆ. ಈಗ EPF ಅಲ್ಲಿ ಎಂಪ್ಲಾಯೀಸ್ಗಳ ಸ್ಯಾಲ್ರಿಯ ಒಟ್ಟು ಸ್ಯಾಲ್ರಿಯಲ್ಲಿ ಎಷ್ಟು ಅಂತ ಕೇಳಿದ್ರೆ 12% ಏನಂತಂದ್ರೆ EPF ಕಟ್ ಆಗುವಂಥದ್ದು. ಓಕೆ. 12% ಏನಂತಂದ್ರೆ EPF ಏನಂತಂದ್ರೆ ಕಟ್ ಆಗುವಂಥದ್ದು. ನೆಕ್ಸ್ಟ್ ಏನಂದ್ರೆ 6 ತಿಂಗಳಕ್ಕಿಂತ ಹೆಚ್ಚು ಏನಂತಂದ್ರೆ ಅವ್ರು ಕೆಲಸ ಮಾಡಿರಬೇಕಾಗಿರುತ್ತೆ. ಓಕೆ. 6 ತಿಂಗಳಕ್ಕಿಂತ ಹೆಚ್ಚು ಕೆಲಸ ಮಾಡುವಂತಿದ್ರೆ ಅವ್ರು ಏನಂತಂದ್ರೆ EPF ಅಧೀನದಲ್ಲಿ ಏನಂತಂದ್ರೆ ಒಳಗಾಗುತ್ತಾರೆ. ಅದು ನೀವು ನೋಡ್ಕೊಳ್ಬೇಕು. ನೆಕ್ಸ್ಟ್ EPFO ಅಂತೇಳಿ ಬಂದಿದೆ ರೀ. ಇದು ಏನ್ರಿ EPFO ಅಂತಂದ್ರೆ ಏನು? ಯಾವುದಕ್ಕೆ EPFO ಅಂತೇಳಿ ಕರೀತಾರ ಅಂತ ಕೇಳಿದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಅಂತೇಳಿ ಮಾಡಿದ್ದಾರೆ. ಯಾವುದು? ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಅಂತೇಳಿ. ಹಾಗಾದ್ರೆ ಇದು ಸ್ಥಾಪನೆ ಆಗಿದ್ರೆ ಯಾವಾಗ ರೀ? EPFO ಸ್ಥಾಪನೆ ಆಗಿದೆ ಯಾವಾಗ ಅಂತೇಳಿ ಕೇಳ್ತಾರೆ ನಿಮ್ಗೆ. ಇದು ಸ್ಥಾಪನೆ ಆಗಿದ್ದು ಸ್ನೇಹಿತರೆ 1952 ಅಲ್ಲಿ ಸ್ಥಾಪನೆ ಆಗಿದೆ. EPF ಸ್ಥಾಪನೆ ಆಗಿದ್ದು 1958. ಅದು ಆ್ಯಕ್ಟ್ ಬಂದಿದ್ದಕ್ಕಿಂತ ಮುಂಚೆನೇ ಅಂತಂದ್ರೆ ಆರ್ಗನೈಜೇಷನ್ ಮಾಡ್ತಾರೆ. ಆ ಆ್ಯಕ್ಟ್ ಮಾಡಿದ ನಂತರ ಆರ್ಗನೈಜೇಷನ್ ಮಾಡ್ತಾರೆ. ಒಂದು ಮಾಡಿದ ನಂತರ ಏನಂತಂದ್ರೆ ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಅದ ರೀ? ಕೇಂದ್ರ ಕಚೇರಿಯಲ್ಲಿ ಇದೆ ಅಂತ ಕೇಳಿದ್ರೆ ಇದರ EPFOನ ಕೇಂದ್ರ ಕಚೇರಿ ಇದೆ ರೀ ನವದೆಹಲಿಯಲ್ಲಿ ಅಂತ ಕೇಳ್ತೀವಿ. ಸರ್ EPF ತೊಗೊಂಡಿದ್ದ ನಂತರ ಅದನ್ನು ಯಾವಾಗ ಪಡ್ಕೊಳ್ಬೋದು ರೀ ಹೊಳ್ಳಿ ನಾವು ಅಂತ ಕೇಳಿದಾರೆ. ನೋಡಿರಿ, EPFಗೆ ನೀವು ಏನಂದ್ರೆ ಮಂತ್ಲಿ ನಿಮ್ಮ ದುಡ್ಡು ಕಟ್ ಹಾಕೋತ ಹೋದಾಗ ಆಮೇಲೆ ನೀವು ವರ್ಕ್ ಬಿಟ್ಟ ನಂತರ ಏನಂತಂದ್ರೆ ಅದನ್ನು ಬಡ್ಡಿ ಸಮೇತ ನಿಮಗೆ ಏನಂತಂದ್ರೆ ಹೊಳ್ಳಿ ಕೊಡುವಂಥದ್ದು. ಓಕೆ. EPFO ಆ್ಯಕ್ಟ್ 1952. ನೆಕ್ಸ್ಟ್ ಬರೋದು ಸ್ನೇಹಿತರೆ PPF ಅಂತೇಳಿ ಬರ್ತದ. PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಅಂತೇಳಿ ಬರ್ತದ. PPF ಆ್ಯಕ್ಟ್ ಅಂತೇಳಿ ಬರುತ್ತೆ 1968 ಅಲ್ಲಿ ಬರುತ್ತೆ. ಇದು PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಅಂತ ಕರಿತೀವಿ 1968 ಅಲ್ಲಿ. ನೋಡ್ರಿ, ನಮ್ಮಲ್ಲಿ ಏನಂತಂದ್ರೆ ಪಂಚವಾರ್ಷಿಕ ಯೋಜನೆಗಳ ಮೊದಲನೆಯ ರಜಾ ಅವಧಿ ಫೈರ್ ಪ್ಲಾನ್ ಫಸ್ಟ್ ಹಾಲಿಡೇ ಟೈಮಲ್ಲಿ ಏನಂತಂದ್ರೆ PPF ಅಂತಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಅಂತ ಕರಿತೀವಿ. ಅಂತಂದ್ರೆ ನೀನು ಎಂಪ್ಲಾಯೀಸ್ ಅಲ್ಲದೆ ಇರಬಹುದು,
ಎಂಪ್ಲಾಯೀಸ್ ಇಲ್ಲದೇ ಇದ್ದರೂ ಕೂಡ ಏನು ಮಾಡ್ಬೋದು ನೀ PPF ಅಧೀನದಲ್ಲಿ ಏನು ಮಾಡ್ಬೋದು ನೀನು ದುಡ್ಡನ್ನು ಏನು ಮಾಡ್ಬೋದು ಮಂತ್ಲಿ ಏನು ಮಾಡ್ಬೋದು ನೀನು ಕಟ್ ಮಾಡಿಸ್ಕೊಳ್ಬೋದು. ಇದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಏನಂತಂದ್ರೆ ರಿಕರಿಂಗ್ ಡೆಪಾಸಿಟ್ ಅಂತೇಳಿ ಇರುತ್ತೆ ಸ್ನೇಹಿತರೆ. RD ಅಕೌಂಟ್ ಅಂತ ಕರಿತೀವಿ ಇದನ್ನು. RD ಅಲ್ಲಿ ಏನಂತಂದ್ರೆ ನೀನು ವೀಕ್ಲಿ ಆರ್ ಮಂತ್ಲಿ ಅಂತ ದುಡ್ಡನ್ನು ಏನು ಮಾಡ್ಬೋದು ನೀನು ಜಮಾ ಮಾಡಿ ಇಡ್ಬೋದು. ಈಗ ಆಲ್ರೆಡಿ ಕ್ವಶನ್ ಆಗಿದೆ ಸ್ನೇಹಿತರೆ, ಏನಂತ ಕೇಳಿದ್ರೆ ನೋಡಿ, ಒಬ್ಬ ವ್ಯಕ್ತಿಯು ತನ್ನ ಮಗಳ ಮದುವೆಗೋಸ್ಕರ ಮದುವೆಗೋಸ್ಕರ ಏನಂತಂದ್ರೆ ಮಂತ್ಲಿ ಏನಂತಂದ್ರೆ ತಿಂಗಳಿಗೊಮ್ಮೆ ಏನು ಮಾಡೋದು, ಬ್ಯಾಂಕುಗಳಲ್ಲಿ ದುಡ್ಡನ್ನು ಜಮಾ ಮಾಡುವ ಸಂದರ್ಭದಲ್ಲಿ ಕೆಳಗಿನ ಯಾವ ಖಾತೆಯನ್ನು ತೆರೆಯಬೇಕಾಗಿರುತ್ತೆ ಅಂತೇಳಿ ಕ್ವಶನ್ ಆಗ್ಯದ. ಯಾವ ಖಾತೆ? ಏನು ಫಿಕ್ಸ್ಡ್ ಅಕೌಂಟು, ಸೇವಿಂಗ್ ಅಕೌಂಟು, ಕರೆಂಟ್ ಅಕೌಂಟು ಅಥವಾ RD ಅಕೌಂಟು ಅಂತ ಕೇಳ್ತಾರೆ ನಿಮಗೆ. ಅವಾಗ ಸರಿಯಾದ ಉತ್ತರ RD ಆಗ್ತದೆ. RD ಅಂತಂದ್ರೆ ರಿಕರಿಂಗ್ ಡೆಪಾಸಿಟ್ ಅನ್ನೋದು ಆಗುತ್ತೆ. ರಿಕರಿಂಗ್ ಡೆಪಾಸಿಟ್ ಅಂದ್ರೆ ಆವರ್ತಕ ಠೇವಣಿಗಳು ಅಂತೇಳಿ ಹೇಳಬಹುದು. ನೆಕ್ಸ್ಟ್ ಏನಂತಂದ್ರೆ ಇದು ಜಾರಿಗೆ ಬಂದಿದ್ದು 1968 ನೆಕ್ಸ್ಟ್ ಬೋನಸ್ ಕಾಯ್ದೆ ರೀ. ಬೋನಸ್ ಕಾಯ್ದೆ ಆಗಿದ್ದು 1965 ಆಗುತ್ತೆ ಸ್ನೇಹಿತರೆ. 1965 ನಮ್ಮ ದೇಶದಲ್ಲಿ ಬೋನಸ್ ಕಾಯ್ದೆ ಆಗ್ತದ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆ 1976. ಈ ವೇಜಸ್ ಏನಂತಂದ್ರೆ ಸಮಾನವಾಗಿಲ್ಲ ರೀ ನಮ್ಮ ದೇಶ ಒಳಗೆ ಇರ್ಬೋದು. ಯಾವುದಂತ ಕೇಳಿದ್ರೆ ಸೆಕೆಂಡ್ರಿ ಸೆಕ್ಟರ್ ಮತ್ತು ಟರ್ಸರಿ ಸೆಕ್ಟರ್ ಒಳಗೆ, ಸರ್ವಿಸ್ ಸೆಕ್ಟರ್ ಮತ್ತು ಇಂಡಸ್ಟ್ರಿಯಲ್ ಸೆಕ್ಟರ್ ಒಳಗೆ ಏನಂತಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡ್ತಾರ. ಅದನ್ನು ಬಿಟ್ಟರೆ ಕೃಷಿಯಲ್ಲಿ ಎಲ್ಲಿ ಅದ ರೀ ಸಮಾನ ಕೆಲಸಕ್ಕೆ ಸಮಾನ ವೇತನ? ಕೃಷಿಯಲ್ಲಿ ಇಲ್ಲ. ಕೃಷಿಯಲ್ಲಿ ಇಲ್ಲ ಅಂತಂದ್ರೆ ಹೆಣ್ಣಾಳಿಗೆ ಒಂಥರ ಏನಂತಂದ್ರೆ ಕೂಲಿ ದರ ಇರೋದು ಮತ್ತು ಗಂಡಾಳಿಗೆ ಏನಂತಂದ್ರೆ ಒಂಥರ ಕೂಲಿ ದರ ಇರೋದನ್ನು ನಾವು ನೋಡ್ತೀವಿ, ಹೌದಲ್ಲ? ಸೊ ಯಾವತ್ತು ಏನಂತಂದ್ರೆ ಗಂಡಾಳಿಗೆ ಏನಂತಂದ್ರೆ ವೇಜಸ್ ಏನಿರ್ತದೆ ಜಾಸ್ತಿನೇ ಇರ್ತದೆ ಹೊರತು ಕಡಿಮೆ ಇರಂಗಿಲ್ಲ. ಓಕೆ, ಸೊ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆ 1936 ಆಗ್ಬೇಕ್ರಿ. ಸಮಾನ ಕೆಲಸಕ್ಕೆ ಸಮಾನ ವೇತನ ಆಗಬೇಕು. ಸೊ ಆದರೂ ಕೂಡ ಏನಂತಂದ್ರೆ ಇನ್ನೂ ನಮ್ಮ ದೇಶದಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಯಾಕ್ಟೇನು 1976 ಮಾಡಿಬಿಟ್ಟಿದ್ದಾರೆ, ಬಟ್ ಇನ್ನು ಏನಂತಂದ್ರೆ ಜಾರಿಗೆ ಬಂದಿಲ್ಲ. ನೆಕ್ಸ್ಟ್ ಏನಂತಂದ್ರೆ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ 1976. ಜೀತ ಪದ್ಧತಿ ನಿರ್ಮೂಲನ ಅಂತಂದ್ರೆ ನೋಡ್ರಿ, ಇಯರ್ಲಿ ಪ್ಯಾಕೇಜ್ ನೀವು ಗೊತ್ತಿರ್ಬೇಕು ಸ್ನೇಹಿತರೆ ನಿಮ್ಗೆ. ಇಯರ್ಲಿ ಏನಂತಂದ್ರೆ ಪ್ಯಾಕೇಜಿಗೆ ಹೋಗಿರ್ತಾರ. ಓಕೆ, ಜೀತದ ಆಳುಗಳು ಒಂದು ವರ್ಷದಾಗ ಇಂತಿಷ್ಟು ಕೊಟ್ಟರೆ ಏನಂತಂದ್ರೆ ಎಲ್ಲ ಕೆಲಸ ಏನಂತಂದ್ರೆ ನಿಮ್ಮ ಮನೆಯಲ್ಲಿ ಮಾಡ್ಕೊಡ್ತಿರ್ತೀವಿ ಅಂತೇಳಿ ಏನು ಮಾಡ್ತಾರೆ, ಜೀತದ ಆಳುಗಳನ್ನಾಗಿ ಹೋಗ್ತಿರ್ತಾರೆ ಅವರು. ಸೊ ಜೀತ ಪದ್ಧತಿ ನಿರ್ಮೂಲನೆ ಈಗಲೂ ಕೂಡ ಏನಂತಂದ್ರೆ ಕೆಲವೊಂದು ಹಳ್ಳಿಗಳಲ್ಲಿ ಏನಂತಂದ್ರೆ ಜೀತದ ಆಳುಗಳು ಇದ್ದಾರೆ, ಬಟ್ ಅವ್ರಿಗೆ ನೋಡುವಂಥ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಸ್ನೇಹಿತರೆ. ಜೀತದ ಆಳು ಈಗಲೂ ಕೂಡ ಇದ್ದಾರೆ, ಬಟ್ ಅವ್ರಿಗೆ ನೋಡುವಂಥ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಕೂಲಿಗಾಗಿ ಕಾಳು ಯೋಜನೆ. ಕೂಲಿಗಾಗಿ ಕಾಳು ಯೋಜನೆ 1976. ಓಕೆ, ಸೀಡ್ಸ್ಗಳನ್ನು ಕೊಡೋದ್ರಿ. ವರ್ಕಿಗೆ ಹೋದಾಗ ಏನಂತಂದ್ರೆ ಸೀಡ್ಸ್ಗಳನ್ನು ಕೊಡುವಂಥ ಕೆಲಸ ಮಾಡಬೇಕು. ಈ ಕೂಲಿಗಾಗಿ ಕಾಳು ಯೋಜನೆ ಅಂದ್ರೆ ಸರ್ ಕಪ್ ಕಡಿಯೋಕೆ ಹೋಗ್ತಾರೆ ಮತ್ತು ಕಪ್ ಕೊಡ್ತಾರೇನ್ರಿ ಸರ್? ಕಪ್ ತೊಗೊಂಡು ಏನು ಮಾಡೋದು? ಅಲ್ಲಿ ನೋಡ್ರಿ, ಕರೆಕ್ಟ್ ನೋಡ್ರಿ, ಕೂಲಿಗಾಗಿ ಕಾಳು ಯೋಜನೆ ಇದೆ ರೀ. ಈಗ ಕೆಲಸಕ್ಕೆ ಹೋದಾಗ ಏನಂದ್ರೆ ವೇಜಸ್ ಏನಂತಂದ್ರೆ ದುಡ್ಡಿನ ರೂಪದಲ್ಲಿ ಕೊಡಂಗಿಲ್ಲ. ಯಾವ ಕಾಳಿಗೆ ನೀನು ಏನಂತಂದ್ರೆ ಕೆಲಸ ಮಾಡಕ್ಕೆ ಹೋಗಿರ್ತೀಯಲ್ಲ, ಈಗೇನಂತಂದ್ರೆ ಸೌತ್ ಕಡೆ ನಾರ್ತ್ ಕಡೆ ಹೋದ್ರೆ ಕಲಬುರ್ಗಿ, ಬೀದರ್, ಯಾದಗಿರಿ ಸೈಡ್ ಹೋದ್ರೆ ಆ ಕಡೆ ಎಲ್ಲ ಏನಂತಂದ್ರೆ ತೊಗರಿ ಜಾಸ್ತಿ ರೀ. ಆ ಕಡೆ ಎಲ್ಲ ತೊಗರಿ ಬಡ್ಯಾಕೆ ಹೋಗ್ತಾರ. ತೊಗರಿ ಬಡ್ಯಾಕೆ ಹೋದಾಗ ಏನಂತಂದ್ರೆ ರಾಶಿ ಮಾಡಿದ ನಂತರ ಏನಂತಂದ್ರೆ ಅವ್ರಿಗೆ ಕಾಳು ರೂಪದಲ್ಲಿ ಕೊಡ್ತಾರೆ. ಅವ್ರಿಗೆ ಕೂಲಿನ ಕಾಳು ರೂಪದಲ್ಲಿ ಹೆಂಗೆ ಕೊಡ್ತಾರೆ ಸರ್? ಆ ಗ್ರಾಮದವರು ಏನಂತಂದ್ರೆ ಪರ್ಟಿಕ್ಯುಲರ್ಲಿ ಒಂದು ಇದನ್ನು ಮಾಡಿರ್ತಾರೆ, ಒಂದು ಅವರು ರೂಲ್ಸ್ ರೆಗ್ಯುಲೇಷನ್ ಮಾಡಿರ್ತಾರೆ. ಎವ್ರಿ ಡೇ ಏನಂತಂದ್ರೆ ಇಷ್ಟೇ ಕಾಳು ಕೊಡಬೇಕು, ಸೇರ್ ಲೆಕ್ಕಲೆ ಕೊಡಬೇಕು, ಈ ಥರ ಏನಂತಂದ್ರೆ ಅವ್ರು ಏನಂತಂದ್ರೆ ಮಾಪನದ ವಿಧಾನಗಳು ಇರ್ತಾವೆ, ಅದರ ಮೂಲಕ ಅವರು ಕೊಡುವಂಥ ಕೆಲಸ ಮಾಡುತ್ತಾರೆ. ನೆಕ್ಸ್ಟ್ ಏನಂತಂದ್ರೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆ. ಓಕೆ, 1986 ಆಗಿದೆ ರೀ ಗ್ರಾಹಕರ ಸಂರಕ್ಷಣಾ ಕಾಯ್ದೆ. ಇದನ್ನು ಏನಪ್ಪ ಅಂತಂದ್ರೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಅಂತಂದ್ರೆ ನೋಡ್ರಿ, ಗ್ರಾಹಕರ ಏನಂತಂದ್ರೆ ಮೋಸ ಆಗ್ಲಾರ್ದಂಗೆ ಏನಂತಂದ್ರೆ ಅವ್ರು ನೋಡ್ಕೊಳ್ಳೋದು. ಓಕೆ, ಇದರ ಒಂದು ಥೀಮ್ ಇದೆ ರೀ, ಜಾಗೋ ಗ್ರಾಹಕ ಜಾಗೋ ಅಂತೇಳಿ ಒಂದೇನಂದ್ರೆ ಥೀಮ್ ಇದೆ ಇದರದು. ಯಾವುದ್ರದ್ದು? ಇದರದು ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಥೀಮ್ ಏನಿದೆ? ಜಾಗೋ ಗ್ರಾಹಕ ಜಾಗೋ, ಏಳಿ ಗ್ರಾಹಕರೇ ಎದ್ದೇಳಿ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಬಾಲಕಾರ್ಮಿಕ ನಿಷೇಧ ಪದ್ಧತಿ. ಬಾಲಕಾರ್ಮಿಕರು ಅಂತಂದ್ರೆ ಮತ್ತು ಸರ್ 30ರಿಂದ 40 ಏಜ್ ಒಳಗಿನವ್ರು ಏನ್ರಿ, 18ರಿಂದ 60 ಅವ್ರು ಬಾಲಕಾರ್ಮಿಕರು ಹಂಗಿಲ್ಲ. 1ರಿಂದ 14 ಏನ್ರಿ ಸರ್? 1ರಿಂದ 14 ಅಪ್ಲೈ ಆಗಂಗಿಲ್ಲ. 6 to 14 ಇಯರ್ ಆಗ್ತದೆ ರೀ. ಎಷ್ಟು? 6ರಿಂದ 14 ವರ್ಷದ ಒಳಗಿನವ್ರು ಏನಂತಂದ್ರೆ ಬಾಲಕಾರ್ಮಿಕರು ಅಂತೇಳಿ ಅನಿಸ್ಕೊಳ್ತಾರೆ. ಸರ್ 6 ವರ್ಷದ ಒಳಗಡೆ ಅವ್ರ ಕಾರ್ಮಿಕರಾಗಂಗಿಲ್ಲ ರೀ.
6 ವರ್ಷದೊಳಗಿನ ಮಕ್ಕಳಿಗೆ ಏನಂತಂದ್ರೆ ಅವ್ರಿಗೆ ನಡೆಯೋಕ್ಕೆ ಆಗಂಗಿಲ್ಲ, ಇಲ್ಲಿ ನೀವು ಕೆಲಸ ಇಲ್ಲಿ ಮಾಡಬೇಕು, ಅವ್ರಿಗೆ ಹೊತ್ಕೊಂಡು ಅಡ್ಡಾಡ್ಬೇಕು, ನಾವು ಅಪ್ಲೈ ಆಗಂಗಿಲ್ಲ. ನೋಡಿರಿ, ಬಾಲ ಕಾರ್ಮಿಕರು ಅಂತಂದ್ರೆ ಎಷ್ಟು ವರ್ಷನವರು ಅಂತ ಕೇಳ್ತಾರೆ ನಿಮ್ಗೆ. ಬಾಲ ಕಾರ್ಮಿಕರು ಅಂತಂದ್ರೆ 6 ವರ್ಷಕ್ಕಿಂತ ಹೆಚ್ಚು 14 ವರ್ಷಕ್ಕಿಂತ ಕಡಿಮೆ ಇರಬೇಕು. ಅವರೇ ಯಾರು ಅಂತ ಕೇಳಿದ್ರೆ ಬಾಲ ಕಾರ್ಮಿಕರು ಸ್ನೇಹಿತರೆ. ಅಪಾಯಕಾರಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತಿಲ್ಲ. ಈಗ ನಾನೇ ಏನಂತಂದ್ರೆ, ಈಗ ಒಬ್ಬ ವ್ಯಕ್ತಿ, ನಂದು ಬೇಡಪ್ಪ, ನಂದಿನ್ನೂ ಮದುವೆ ಆಗಿಲ್ಲ, ನಂದು ಯಾಕೆ, ಒಬ್ಬ ವ್ಯಕ್ತಿ ಏನಂತಂದ್ರೆ ತನ್ನ ಮಗನನ್ನು ಏನಂತಂದ್ರೆ ತನ್ನ ಅಂಗಡಿಯೊಳಗೆ ಏನಂತಂದ್ರೆ ಕೆಲಸಕ್ಕೆ ಇಟ್ಕೊಂಡ್ರೆ ತನ್ನ ಮಗನನ್ನು, ಈಗೇನಂತಂದ್ರೆ ಒಂದು 7 ವರ್ಷ ಆಗಿರ್ಬೋದು, 6 ರಿಂದ 7 ವರ್ಷ ಆಗಿರ್ಬೋದು, ತನ್ನ ಕಿರಾಣಿ ಶಾಪಲ್ಲೇ ತನ್ನ ಮಗನನ್ನು ದುಡಿಸ್ಕೊಳ್ಳೋದು, ಅದು ಏನಂತಂದ್ರೆ ಬಾಲ ಕಾರ್ಮಿಕರಲ್ಲ, ತನ್ನ ಮನೆ ಕೆಲಸದಲ್ಲಿ ಭಾಗವಹಿಸ್ತಾನವನು, ಅದು ಯಾವುದೇ ಮ್ಯಾಟ್ರ್ ಆಗಂಗಿಲ್ಲ. ಅದೇ ಏನಂತಂದ್ರೆ ಒಬ್ಬ ವ್ಯಕ್ತಿ ಏನಂತಂದ್ರೆ ತನ್ನ ಮಗನನ್ನು ಏನಂತಂದ್ರೆ ಅಪಾಯಕಾರಿ ಡೇಂಜರಸ್ ಆಗಿರುವಂಥ ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಕರ್ಕೊಂಡು ಹೋದ್ರೆ, ತನ್ನ ಮಗನೇ ಆದಾನಂತೇಳಿ ಕರ್ಕೊಂಡು ಹೋದ್ರೆ ಅದು ಬಾಲ ಕಾರ್ಮಿಕರಾಗ್ತಾರೆ, ಆ್ಯಕ್ಷನ್ ತೊಗೋಬೇಕಾಗ್ತದೆ. ಸೊ ಅದಕ್ಕೇನಂತಂದ್ರೆ 6 ರಿಂದ 14 ವರ್ಷದ ಒಳಗಿನವ್ರು ಯಾರು ಬಾಲ ಕಾರ್ಮಿಕರ ಸ್ನೇಹಿತರೆ, ಎಷ್ಟು ಗೊತ್ತಿರಬೇಕು, ರೈಟ್. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿಗೆ ನಿಮಗೆ ಏನಂತಂದ್ರೆ ಸತತವಾಗಿ ಏನಂತಂದ್ರೆ ಇಂಡಸ್ಟ್ರೀಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ. ಇನ್ನು ಏನಂತಂದ್ರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಏನಂತಂದ್ರೆ ನಾನು ನೋಟ್ಸ್ ಹಾಕ್ತಿರ್ತೀನಿ, ಆಗಿಂದಾಗಿ ನೀವು ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾನಂತೂ ಕಂಟಿನ್ಯೂ ನನ್ನ ಕ್ಲಾಸ್ ಏನೇನು ಮಾಡ್ತಿದ್ದೀನಲ್ಲ ಪ್ರತಿಯೊಂದು ನೋಟ್ಸ್ ಸುನಿಲ್ ಸರ್ ಎಕನಾಮಿಕ್ಸ್ ಅಂತೇಳಿ ಇದೆ ಅಲ್ಲ ಗ್ರೂಪ್. ಸೊ ಅದರಲ್ಲಿ ಅಂದರೆ ಎವ್ರಿ ಡೇ ನಾನು ಏನಂತಂದ್ರೆ ಯಾವ ಕ್ಲಾಸ್ ತೊಗೊಳ್ತೀನಿ ಅವಾಗ ನೋಟ್ಸ್ ಹಾಕಿರ್ತೀನಿ, ಅಲ್ಲಿ ನೀವು ತೊಗೊಳ್ಬೋದು, ರೈಟ್. ನೆಕ್ಸ್ಟ್ ಏನಂತಂದ್ರೆ ತೃತೀಯ ವಲಯ ಅಥವಾ ಸೇವಾ ವಲಯ. 3ನೇ ವಲಯ ಯಾವುದು? ತೃತೀಯ ವಲಯ ಅಥವಾ ಸೇವಾ ವಲಯ. ಹಾಗಾದರೆ ಇದನ್ನು ಟರ್ಸರಿ ಸೆಕ್ಟರ್ ಅಂತೇಳಿ ಕರೀತಾರ. ಯಾವ ಸೆಕ್ಟರ್? ಟರ್ಸರಿ ಸೆಕ್ಟರ್ ಅಂತೇಳಿ ಕರೀತಾರ, ಅಥವಾ ಇದನ್ನು ಸರ್ವಿಸ್ ಸೆಕ್ಟರ್ ಅಂತೇಳಿ ಕೂಡ ಕರೀತಾರೆ ಸ್ನೇಹಿತರೆ. ಯಾವ ಸೆಕ್ಟರ್? ಸರ್ವಿಸ್ ಸೆಕ್ಟರ್ ಅಂತೇಳಿ ಕೂಡ ಕರೀತಾರ. ಸರ್ವಿಸ್ ಸೆಕ್ಟರ್ ಅಂತೇಳಿ ಕೂಡ ಕರೀತಾರ. ಯಾವ ಸೆಕ್ಟರ್? ಟರ್ಸರಿ ಸೆಕ್ಟರ್ ಅಥವಾ ಸರ್ವಿಸ್ ಸೆಕ್ಟರ್ ಅಂತೇಳಿ ಕೂಡ ಕರೀತಾರ. ದೇಶದಲ್ಲಿರುವ ಪ್ರಮುಖ ಸೇವೆಗಳೆಲ್ಲ ನೋಡ್ರಿ, ಸೇವಾ ವಲಯದಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ದೇಶದಲ್ಲಿರುವ ಪ್ರಮುಖ ಸೇವೆಗಳೆಲ್ಲ ಯಾವ ವಲಯದಲ್ಲಿ ಕಂಡುಬರುತ್ತೆ ಅಂತ ಕೇಳಿದರೆ ಸೇವಾ ವಲಯದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಓಕೆ, ಪ್ರಮುಖ ಸೇವೆಗಳೆಲ್ಲ ಯಾವ ವಲಯದಲ್ಲಿ ಬರ್ತದ? ಸೇವಾ ವಲಯದಲ್ಲಿ ಬರೋದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಪ್ರಮುಖ ಸೇವೆಗಳು ಯಾವುದು? ಇಂಪಾರ್ಟೆಂಟ್ ಸರ್ವಿಸರು ಯಾವ ಇದಾವ್ರಿ? ಬಹಳಷ್ಟು ಸರ್ವಿಸನ್ನು ನೋಡ್ತೀವಿ ನಾವು. ನೋಡ್ರಿ, ಸಾರಿಗೆ ಸಂಪರ್ಕ ಆಗಿರ್ಬೋದು, ಓಕೆ, ವೈದ್ಯಕೀಯ ಸೇವೆ ಅಥವಾ ಇದನ್ನು ಆರೋಗ್ಯ ಸೇವೆ ಅಂತೇಳಿ ಕರಿತೀವಿ. ಆರೋಗ್ಯ ಸೇವೆ ಅಂತಂದ್ರೆ ಮುಗೀತು, ಆರೋಗ್ಯ ಸೇವೆ ಅಂತಂದ್ರೆ ಮುಗೀತು. ಅಲ್ಲಿ ಡಾಕ್ಟರ್ಸ್ಗಳು ಬರ್ತಾರೆ, ನರ್ಸು ಬರ್ತಾರೆ, ಇಡೀ ಹಾಸ್ಪಿಟ್ಲ್ ಬರ್ತದೆ, ಪ್ರತಿ ಒಂದು ಹೆಲ್ತ್ ಸೆಕ್ಟರ್ ಬಂದುಬಿಡ್ತದೆ. ಆರೋಗ್ಯ ಸೇವೆಗಳು ವೈದ್ಯಕೀಯ ಸೇವೆ ಅಂತೇಳಿ ಕೂಡ ಕರೀತಾರ. ನೆಕ್ಸ್ಟ್ ಏನಂತಂದ್ರೆ ಹೆಲ್ತ್ ಸರ್ವಿಸ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಎಜುಕೇಷನ್ ಸರ್ವಿಸ್, ಶಿಕ್ಷಣದ ಸೇವೆಗಳು ಹೌದು. ಈಗ ನಾವು ಮಾಡತ್ತಿದೆ ಏನಂತಂದ್ರೆ ಶಿಕ್ಷಣದ ಕ್ರಾಂತಿ. ಈಗ ಇದು ಕೂಡ ನಾವು ಕೂಡ ಸೇವೆ ಒದಗಿಸ್ತಿರುವಂಥದ್ದು ನಿಮ್ಮೆಲ್ಲರಿಗೆ. ಓಕೆ, ಈಗ ಸಂತೋಷ್ ಲಾಡ್ ಸರ್ ಏನಂತಂದ್ರೆ ಫೌಂಡೇಶನ್ ಕಡೆಯಿಂದ ಏನಂತಂದ್ರೆ ಸರ್ವಿಸ್ ಕೊಡೋದು, ₹1 ಇರ್ಲಾರ್ದಂಗೆ ಏನಂತಂದ್ರೆ ನಿಮಗೆ ಫ್ರೀ ಕೊಡೋದು, ಇದು ಕೂಡ ನಮ್ಮದು ಸೇವೆ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಮನೋರಂಜನಾ ಸೇವೆ ಎಂಟರ್ಟೈನ್ಮೆಂಟ್ ಸರ್ವಿಸ್, ಮನೋರಂಜನಾ ಸೇವೆ ಕೊಡೋದು. ಯಾರೊಬ್ಬನು ಏನಂತಂದ್ರೆ ನೀವು ಮೂವಿ ನೋಡಕ್ಕೆ ಹೋಗ್ತೀರಿ, ಮೂವಿ ನೋಡಕ್ಕೆ ಹೋದಾಗ ಏನಂತಂದ್ರೆ ಅಂತೀಯ ಮಾವ ಅಂತೀಯ ಅಂತಾರಲ್ಲ, ಮತ್ತು ಅದು ಕೂಡ ಮತ್ತು ಸರ್ವಿಸ್ ಮತ್ತು ನಿಮ್ಗೆ ಸೇವೆ ಕೊಡತ್ತಿತ್ತು ಮತ್ತು, ಹೌದಲ್ಲ. ಸೊ ಅದಕ್ಕೇನಂದ್ರೆ ಮನೋರಂಜನಾ ಸೇವೆ ಕೂಡ ಸರ್ವಿಸಲ್ಲಿ ಬರೋದು. ನೆಕ್ಸ್ಟ್ ಪ್ರವಾಸಿ ಉದ್ಯಮಗಳ ಸೇವೆ, ಪ್ರವಾಸಿ ಉದ್ಯಮಗಳು. ಓಕೆ, ಟೂರಿಸಂ ಡಿಪಾರ್ಟ್ಮೆಂಟಲ್ಲಿ ಅವರು ಕೂಡ ಏನಂತಂದ್ರೆ ಗೈಡ್ಸ್ಗಳು ಇರ್ತಾರೆ. ಆ ಗೈಡ್ಗಳು ಏನು ಮಾಡ್ತಾರೆ, ನಿಮಗೆ ಸರ್ವಿಸನ್ನು ಕೊಡ್ತಾರೆ. ಇದು ಕೂಡ ಏನಂತಂದ್ರೆ ಸೇವಾ ವಲಯದಲ್ಲಿ ಕಂಡುಬರುವಂಥದ್ದು, ರೈಟ್. ನೆಕ್ಸ್ಟ್ ಏನಂತಂದ್ರೆ ರಿಯಲ್ ಎಸ್ಟೇಟ್ಗಳ ಸೇವೆ. ಯಾವ ಎಸ್ಟೇಟ್ಗಳ ಸೇವೆ? ರಿಯಲ್ ಎಸ್ಟೇಟ್ಗಳ ಸೇವೆ. ಓಕೆ, ರಿಯಲ್ ಎಸ್ಟೇಟ್ ಅಂದ್ರೆ ಗೊತ್ತಾಗ್ತದಾ? ಓಕೆ, ರಿಯಲ್ ಎಸ್ಟೇಟ್ಗಳು ಅಂತೇಳಿ ಕರಿತೀವಿ. ಅವ್ರು ಏನಂತಂದ್ರೆ ಸರ್ವಿಸ್ ಕೊಡ್ತಾರೆ. ಅವರು ಕೂಡ ರಿಯಲ್ ಎಸ್ಟೇಟ್ ಅಂತಂದ್ರೆ ಜಮೀನುಗಳನ್ನು ತೊಗೊಳ್ಳೋದು, ಮಾರೋದು ಅಂತ ಕೆಲಸ ಮಾಡ್ತಾರೆ. ಮತ್ತು ಬಿಲ್ಡಿಂಗ್ಸಲ್ಲಿ ಈಗ ಅರ್ಬನ್ ಏರಿಯಾಗಳಲ್ಲಿ ಅಂದ್ರೆ ಬಿಲ್ಡಿಂಗ್ಸ್ಗಳನ್ನು ಕೊಡಿಸೋದು, ಮಾರುವಂಥ ಕೆಲಸ ಮಾಡ್ತಾರೆ. ಸೊ ಇದು ಕೂಡ ರಿಯಲ್ ಎಸ್ಟೇಟ್ ಸೇವೆಗಳು ಕೂಡ ಏನಂತಂದ್ರೆ ಸರ್ವಿಸ್ ಸೆಕ್ಟರ್ ಒಳಗೆ ಬರ್ತದೆ. ವಿಮಾ ಸೇವೆ, ವಿಮೆ ಅಂತಂದ್ರೆ ವಿಮೆ ಅಂದ್ರೂ ಒಂದೇ, ವಿಮಾ ಸೇವೆ ಅಂತಂದ್ರೆ ಒಂದೇ. ವಿಮೆ ಅಂತಂದ್ರೆ ಏನಪ್ಪ ಅಂತ ಕೇಳಿದ್ರೆ ಇನ್ಸೂರೆನ್ಸ್ ಸರ್ವಿಸ್ ಅಂತ ಕರಿತೀವಿ. ಅದಕ್ಕೆ ಯಾವ ಸರ್ವಿಸ್? ಇನ್ಸೂರೆನ್ಸ್ ಸರ್ವಿಸ್ ಅಂತಂದ್ರೆ LIC ಅಂತದ. ಈಗ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ LIC ಅಂಥವು ಆಗಿರ್ಬೋದು. LIC ಇದು ಕೂಡ ಏನಂತಂದ್ರೆ ಸರ್ವಿಸ್ ಕೊಡೋದು.
ನೆಕ್ಸ್ಟ್ ಏನಂತಂದ್ರೆ ಪೋಸ್ಟಲ್ ಸರ್ವಿಸ್, ಅಂಚೆ ಕಚೇರಿಯ ಸೇವೆಗಳು. ಪೋಸ್ಟಲ್ ಸರ್ವಿಸ್ ಕೂಡ ಏನಂದ್ರೆ ಸರ್ವಿಸಲ್ಲಿ ಬರುವಂಥದ್ದು. ನೆಕ್ಸ್ಟ್ ಏನಂದ್ರೆ ಹೋಟೆಲ್ ಉದ್ಯಮಗಳ ಸೇವೆ. ಯಾವುದ್ರ ಸೇವೆ? ಹೋಟೆಲ್ ಉದ್ಯಮಗಳ ಸೇವೆ. ನೆಕ್ಸ್ಟ್ ಕ್ಯಾಟ್ರಿನ್ ಸರ್ವಿಸ್. ಕ್ಯಾಟ್ರಿನ್ ಅಂದ್ರೆ ಮತ್ತು ಕಟ್ರಿನಾ ಕೈಫ್ ಸರ್ವಿಸ್ ಅಂದಿರಿ. ಮತ್ತು ಕ್ಯಾಟ್ರಿನ್ ಸೇವೆಗಳು. ಕ್ಯಾಟ್ರಿನ್ ಅಂತಂದ್ರೆ ನಿಮ್ಗೆ ಏನಂತಂದ್ರೆ ಯಾವ್ದಾರು ಫಂಕ್ಷನ್ ಇದ್ದಾಗ ಏನಂತಂದ್ರೆ ನಿಮಗೆಲ್ಲ ಏನಂತಂದ್ರೆ ಫುಡ್ ಸಪ್ಲೈ ಮಾಡುವಂಥ ಕೆಲಸ ಮಾಡ್ತಿರ್ತಾರೆ ಕ್ಯಾಟ್ರಿನ್ಗಳು. ಇವೆಲ್ಲ ಏನಂತಂದ್ರೆ ಸೇವಾ ವಲಯಕ್ಕೆ ಬರುವಂಥದ್ದು. ಯಾವ ವಲಯಕ್ಕೆ ಸಂಬಂಧಿಸಿದೆ? ಸೇವಾ ವಲಯಕ್ಕೆ ಸಂಬಂಧಿಸಿರುವುದನ್ನು ನಾವು ನೋಡ್ತೀವಿ. ನೋಡ್ರಿ, ಇನ್ನೊಂದು ಹೇಳಬೇಕಂತಂದ್ರೆ 2020 ಮತ್ತು 21ನೇ ಆರ್ಥಿಕ ವರ್ಷದಲ್ಲಿ ಈ ಸೇವಾ ವಲಯವು ಭಾರತದ ಜಿ ಡಿ ಪಿಗೆ 54.3% ಕೊಡುಗೆ ಕೊಟ್ಟಿತು. ಎಷ್ಟು? 54.3% ಕೊಡುಗೆ ಕೊಟ್ಟಿದ್ದು ಮೂರನೇ ಅತಿ ಹೆಚ್ಚು ಕೊಡುಗೆ ನೀಡುವಂಥ ವಲಯ ಇದು ಆಗಿದ್ದು. ಓಕೆ, ಎಷ್ಟು ಕೊಡುಗೆ ಕೊಟ್ಟಿತ್ತು? 2021 ಎಕನಾಮಿಕ್ ಇಯರ್ ಒಳಗೆ 54.3 ಕೊಡುಗೆ ಕೊಟ್ಟಿದ್ದು. ಅತಿ ಹೆಚ್ಚು ಕೊಡುಗೆಯನ್ನು ನೀಡುವಂಥ ಯಾವುದು ವಲಯ ಯಾವುದಾಗ್ಯದ ಅಂತಂದ್ರೆ ಸೇವಾ ವಲಯ ಆಗಿದೆ. ಓಕೆ, ಪ್ರೆಸೆಂಟ್ ಸರ ಇದು ಲಾಸ್ಟ್ ಇಯರ್ ಆಯಿತು ಸರ, ಬಟ್ ಈ ಪ್ರೆಸೆಂಟ್ ಇಯರ್ ಒಳಗೆ ಎಷ್ಟಿದೆ ರೀ? ಪ್ರೆಸೆಂಟ್ ಇಯರಲ್ಲಿ ನೋಡಿದಾಗ ಎಷ್ಟು ಕೊಟ್ಟಿದ್ರಿ ಸರ್ವಿಸ್ ಸೆಕ್ಟರ್ ಅಂತ ಕೇಳಿದ್ರೆ ಸ್ನೇಹಿತರೆ, 2021-22 ಎಕನಾಮಿಕ್ ಇಯರಲ್ಲಿ ಇದು ಕೊಟ್ಟಿದ್ದು ನಮ್ಮ ಸೇವಾ ವಲಯ ನಮ್ಮ ಜಿ ಡಿ ಪಿಗೆ ಕೊಡುಗೆ ಕೊಟ್ಟಿದ್ದು. ಜಿ ಡಿ ಪಿ ಅಂತಂದ್ರೆ ನಿಮಗೆ ಮುಂದೆ ಹೇಳ್ತೀನಿ. ನಿಮ್ಗೆ ನ್ಯಾಷನಲ್ ಇನ್ಕಮ್ ಹೇಳುವಾಗ ಜಿ ಡಿ ಪಿ, ಎನ್ ಡಿ ಪಿ, ಜಿ ಎನ್ ಪಿ, ಎನ್ ಎನ್ ಪಿ ಅಂತೇಳಿ ನೀಟಾಗಿ ಹೇಳ್ಕೊಡ್ತೀನಿ. ಜಿ ಡಿ ಪಿ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ ಕನ್ನಡ ಒಳಗೆ. ಒಟ್ಟು ದೇಶೀಯ ಉತ್ಪನ್ನ ಅಂತೇಳಿ ಕರೆಯಲಾಗ್ತದೆ ಸ್ನೇಹಿತರೆ. ಯಾವ ಉತ್ಪನ್ನ? ಒಟ್ಟು ದೇಶೀಯ ಉತ್ಪನ್ನ. ನೋಡ್ರಿ, 2021-22 ಎಕನಾಮಿಕ್ ಇಯರ್ ಒಳಗೆ ಎಷ್ಟು ಬಂದಿದೆ ಅಂತಂದ್ರೆ 50%. ಓಕೆ, ರೌಂಡ್ ಫಿಗರ್ ಎಷ್ಟು? 50%. 50% ಏನಂತಂದ್ರೆ ಕೊಡುಗೆಯನ್ನು ನೀಡಿದ್ದು. ಎಟ್ ಪ್ರೆಸೆಂಟ್ ಕೂಡ ಏನಂತಂದ್ರೆ ಅತಿ ಹೆಚ್ಚು ಕೊಡುಗೆ ನೀಡುವಂಥ ವಲಯ ಯಾವುದಾಗಿದೆ ಅಂತಂದ್ರೆ ಸೇವಾ ವಲಯ ಆಗಿದೆ. ನೋಡ್ರಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೇವಾ ವಲಯಕ್ಕೆ ಕೊಡುಗೆಯನ್ನು ನೀಡುವ ಕಂದಾಯ ವಿಭಾಗಗಳ ಯಾವುದಿದಾವ್ರಿ? ನಮ್ಮಲ್ಲಿ ಅಂತಂದ್ರೆ ಕರ್ನಾಟಕದಲ್ಲಿ 4 ರೆವಿನ್ಯೂ ಡಿವಿಷನ್ಸ್ಗಳು ಇದಾವೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ. ಎಷ್ಟು ರೆವಿನ್ಯೂ ಡಿವಿಷನ್ಸ್ ಅದಾವ? 4 ರೆವಿನ್ಯೂ ಡಿವಿಷನ್ಸ್ ಇದಾವೆ ಸ್ನೇಹಿತರೆ. ಅದರಲ್ಲಿ ಏನಂತಂದ್ರೆ ಬೆಂಗಳೂರು ವಿಭಾಗ ಅಂತೇಳಿ ಒಂದು ಬರುತ್ತೆ. ಅದರಲ್ಲಿ ಏನಂತಂದ್ರೆ 9 ಡಿಸ್ಟಿಕ್ ಇರೋದನ್ನು ನಾವು ನೋಡ್ತೀವಿ. ಎಷ್ಟು? 9. ನಿಮ್ಮ ಡಿಸ್ಟಿಕ್ ಯಾವ ಡಿವಿಷನಲ್ಲಿ ಬರ್ತಿತ್ತು ಅಂತೇಳಿ ನೀವೇ ನೋಡ್ಕೊಳ್ಬೇಕು. ಓಕೆ, ಬಟ್ ಸರ್ ನೀವು ಹೇಳ್ರಿ ನಮ್ಮ ಡಿಸ್ಟಿಕ್ ಯಾವ ಡಿವಿಷನ್ ಒಳಗೆ ಬರ್ತಿತ್ತು ರೀ ಸರ್ ಹೇಳ್ಕೊಡ್ರಿ ಅಂದ್ರೆ ನಾ ಎಲ್ಲಿಂದ ಹೇಳಿ? ನಿಮ್ಗೆ ಯಾವ ಜಿಲ್ಲೆಯವರು ಅಂತೇಳಿ ನನಗೆ ಹೆಂಗೆ ಗೊತ್ತಾಗ್ತದೆ? ಓಕೆ, ಸೊ ಅದಕ್ಕೆ ಏನಂತಂದ್ರೆ ಬೆಂಗಳೂರು ವಿಭಾಗ ಎದ್ರೊಳಗೆ ಬರ್ತೀವಿ. ಎಷ್ಟು ಅಂತಂದ್ರೆ 9 ಜಿಲ್ಲೆಗಳು ಕಂಡು ಬರುತ್ತೆ. ನೆಕ್ಸ್ಟ್ ಮೈಸೂರು ವಿಭಾಗ 8 ಜಿಲ್ಲೆಗಳು ಕಂಡು ಬರುತ್ತವೆ. ನೆಕ್ಸ್ಟ್ ಏನಂತಂದ್ರೆ ಬೆಳಗಾವಿ ವಿಭಾಗ 7 ಜಿಲ್ಲೆಗಳು ಕಂಡು ಬರುತ್ತೆ. ನೆಕ್ಸ್ಟ್ ಕಲಬುರಗಿ ವಿಭಾಗ 7 ಜಿಲ್ಲೆಗಳು. ಸರ್ ಕಲಬುರಗಿ ವಿಭಾಗ 6 ಜಿಲ್ಲೆಗಳಲ್ರಿ ಅಂತೇಳಿ ಹೇಳ್ತೀರಿ. ಇನ್ನೊಂದು ಐತಲ್ಲ, ಮೊನ್ನೆ 6 ತಾಲೂಕುಗಳನ್ನು ಹೊಂದಿರುವಂಥ ಜಿಲ್ಲೆ ಯಾವ್ದು ಕಂಡು ಬರ್ತಿತ್ತು ಅಂತಂದ್ರೆ ವಿಜಯನಗರ ಹೊಸದಾಗಿ ಜಿಲ್ಲೆ ಐತಲ್ಲ. ಒಟ್ಟು ಏನಂತಂದ್ರೆ ಇದ್ರೊಳಗೆ 7. ಅತಿ ಹೆಚ್ಚು ಸರ್ವಿಸ್ ಸೆಕ್ಟರಿಗೆ ಕೊಡುಗೆ ಕೊಡೋದು ಯಾವುದು ಅಂತಂದ್ರೆ ಬೆಂಗಳೂರು ವಿಭಾಗ ಫಸ್ಟ್ ಕೊಡುವಂಥದ್ದು. ಓಕೆ, ಸೆಕೆಂಡ್ ಮೈಸೂರು ವಿಭಾಗ ಕೊಡುವಂಥದ್ದು. ಥರ್ಡ್ ಏನಂತಂದ್ರೆ ಬೆಳಗಾವಿ ವಿಭಾಗ ಕೊಡ್ತದೆ. ಲಾಸ್ಟ್ ಅಂತಂತೂ 4ನೇ ಟೈಪ್ ವಿಧದ ಯಾವ್ದು ಕೊಡೋದು ಅಂತಂದ್ರೆ ನಮ್ಮ ಕಲಬುರಗಿ ವಿಭಾಗ ಕೊಡೋದೆ ಅತಿ ಕಡಿಮೆ ರೀ ಕಲಬುರಗಿ ವಿಭಾಗದಲ್ಲಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಈ ಸೇವಾ ವಲಯ ಇದೆಯಲ್ಲ, ಯಾವ ವಲಯ? ಸೇವಾ ವಲಯ ಇದೆಯಲ್ಲ, ಈ ಸೇವಾ ವಲಯವು ಅತಿ ಹೆಚ್ಚು FDI ಹೂಡಿಕೆಗೆ ಒಳಗಾಗಿರುವಂಥ ವಲಯ. FDI 2021 2021ರಲ್ಲಿ ಭಾರತದಲ್ಲಿ ಯಾವ ಸೆಕ್ಟರ್ ಒಳಗೆ ಅತಿ ಹೆಚ್ಚು FDI ಹೂಡಿಕೆ ಬಂದೈತಪ್ಪ? FDI ಅಂತಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಓಕೆ, ಫಾರಿನ್ ಟ್ರೇಡ್ ಹೇಳುವಾಗ ಏನಂತಂದ್ರೆ FDI ಅಂದ್ರೆ ಏನು? FPI ಅಂದ್ರೆ ಏನು? ಓಕೆ, FPI ಅಂದ್ರೆ ಏನು? ಓಕೆ, FDI FPI ಅಂದ್ರೆ ಏನು? ನೆಕ್ಸ್ಟ್ ಏನಂದ್ರೆ FII ಅಂದ್ರೆ ಏನು? ಇದರ ಬಗ್ಗೆ ಡೀಟೇಲ್ ಆಗಿ ಅಲ್ಲಿ ಹೇಳ್ತೀನಿ ನಾನು. ಸ್ವಲ್ಪ ವ್ಯತ್ಯಾಸ ಆಗ್ತದ್ರಿ FDI FPI ಮತ್ತು FII ಅಂತಂದ್ರೆ. FDI ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ವಿದೇಶಿ ನೇರ ಬಂಡವಾಳ ಹೂಡಿಕೆ.
ಹಾಗಾದ್ರೆ ಪ್ರೆಸೆಂಟ್ ಇಯರ್ ಒಳಗೆ ಏನಂತಂದ್ರೆ ಅತಿ ಹೆಚ್ಚು ಕೊಟ್ಟಿದ್ದು ಯಾವುದು, ಅತಿ ಹೆಚ್ಚು ಯಾವುದಪ್ಪ ಸೇವಾ ವಲಯಕ್ಕೆ ಕೊಡುಗೆ ನೀಡಿದ್ದು ಅತಿ ಹೆಚ್ಚು ಯಾವುದು ಅಂತಂದ್ರೆ FDI ಹೂಡಿಕೆಗೆ ಸೇವಾ ವಲಯ ಒಳಗೆ ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ರೆ ಶೇಕಡ 16ರಷ್ಟು ಏನಂತಂದ್ರೆ FDI. ಈಗ FDI ರೂಪದಲ್ಲಿ ನಮ್ಮ ಇಂಡಿಯಾ ಒಳಗೆ 100 ಕೋಟಿ ಕ್ಯಾಪಿಟಲ್ ಬರತ್ತಿತ್ತು ಅಂತ ತಿಳ್ಕೊಳ್ರಿ. ಆ 100 ಕೋಟಿ ಒಳಗೆ 16 ಕೋಟಿ ಸರ್ವಿಸ್ ಸೆಕ್ಟರ್ಗೆ ಹೋಗ್ತಿದೆ. ಇದು ನಿಮ್ಮ ನೆನ್ಪಿಟ್ಕೊಳ್ಬೇಕು. ಸೆಕೆಂಡ್ ಹೈಯೆಸ್ಟ್ ಏನಂದ್ರೆ IT/BT, ನೆಕ್ಸ್ಟ್ ಕಂಪ್ಯೂಟರ್ ಆಧಾರಿತ ಹಾರ್ಡ್ವೇರ್ ಸಾಫ್ಟ್ವೇರ್ ಇಂಡಸ್ಟ್ರೀಸ್ಗಳಿಗೆ ಹೋಗ್ತದೆ 13%. ನೆಕ್ಸ್ಟ್ ಅದು ಆದ ನಂತರ ಏನಂತಂದ್ರೆ ಟೆಲಿಕಮ್ಯುನಿಕೇಷನ್ಗಳಾಗಿ ಸ್ನೇಹಿತರೆ, ಟೆಲಿಕಮ್ಯುನಿಕೇಷನ್ಗಳಲ್ಲಿ ಎಷ್ಟು ಅಂತಂದ್ರೆ ಅದರಲ್ಲಿ 7% ಹೋಗಿದ್ದು. ಮೂರನೇ ಹೈಯೆಸ್ಟ್ FDIಗೆ ಏನಂತಂದ್ರೆ ಕೊಡುಗೆ ಕೊಡೋದು. FDI ಯಾವ ರಾಜ್ಯದಲ್ಲಿ ಹೈಯೆಸ್ಟ್ ಇದೆ, ನಮ್ಮ ದೇಶಕ್ಕೆ ಬಂದುಬಿಟ್ರೆ FDI ಹೈಯೆಸ್ಟು. ನಮ್ಮ ದೇಶ ಒಳಗೆ ಹೂಡಿಕೆ ಮಾಡುವಂಥ ದೇಶ ಯಾವುದು ಅಂತಂದ್ರೆ ಸಿಂಗಾಪುರ್ ದೇಶ ಅತಿ ಹೆಚ್ಚು, ಎರಡನೇದು ಅಮೇರಿಕಾ, ಮೂರನೇದು ಮಾರಿಸಸ್ FDI ಹೂಡಿಕೆ. ಓಕೆ, ನೆಕ್ಸ್ಟ್ ಈ 2021-22ನೇ ಮೊದಲನೇ ಅರ್ಧವಾರ್ಷಿಕದಲ್ಲಿ ಹೈಯೆಸ್ಟ್ FDI ಹೂಡಿಕೆಗೆ ಒಳಗಾಗಿರುವಂಥ ರಾಜ್ಯ ಯಾವುದು ಅಂತಂದ್ರೆ ಅದೇ ನಮ್ಮ ಕರ್ನಾಟಕ ರೀ. ಕರೆಕ್ಟಾಗಿ ನೀಟಾಗಿ ಪೇಪರ್ ಓದಿದವ್ರು ಇದ್ರೆ ಅರ್ಥ ಆಗ್ತದಿದು. ಓಕೆ, ಒಂದು 20 ದಿನದ ಹಿಂದೆ ಏನಂದ್ರೆ ಪೇಪರ್ ಒಳಗೆ ಬಂದಿತ್ತು ಕರ್ನಾಟಕ ಮೊದಲ ಅರ್ಧದಲ್ಲಿ ಎಷ್ಟು ಅಂತಂದ್ರೆ ಶೇಕಡ 45ರಷ್ಟು ಅಂತೇಳಿ ಹೇಳಲಾಗ್ತದೆ ರೀ. ಓಕೆ, ಇದು ಗೊತ್ತಿರಬೇಕು. ನೆಕ್ಸ್ಟ್ ಏನಂತಂದ್ರೆ ಸರ ಭಾರತದಲ್ಲಿ ಅತಿ ಹೆಚ್ಚು ಸೇವಾ ವಲಯಕ್ಕೆ ಕೊಡುಗೆ ಕೊಡೋದು ಯಾವುದು ಅಂತಂದ್ರೆ ದೆಹಲಿ ಕೊಡ್ತದೆ ರೀ. ನಗರಗಳಲ್ಲಿ ದೆಹಲಿ, ಆಮೇಲೆ ಅಂತಂದ್ರೆ ಬೆಂಗಳೂರು, ಚಂಡೀಗಢ ಕೊಡುವಂಥದ್ದು ಸರ್ವಿಸ್ ಸೆಕ್ಟ್ರಿಗೆ. ಬಟ್ ಸರ್ವಿಸ್ ಸೆಕ್ಟ್ರಿಗೆ ಎಷ್ಟೆಷ್ಟು ಯಾವ ರಾಜ್ಯ ಅಂತೇಳಿ ಹೇಳಕ್ಕೆ ಬರೋಂಗಿಲ್ಲ. ಓಕೆ, ನೆಕ್ಸ್ಟ್ ಏನಂತಂದ್ರೆ ತಲಾದಾಯ ಪರ್ ಕ್ಯಾಪಿಟಲ್ ಇನ್ಕಮ್ ಅದ್ರ ಬಗ್ಗೆ ಏನಂತಂದ್ರೆ ಡೀಟೇಲ್ ಆಗಿ ಏನಂತಂದ್ರೆ ಹೇಳ್ತೀವಿ. ರೈಟ್, ಇದು ಏನಂತಂದ್ರೆ ದೇಶದಲ್ಲಿ. ಇನ್ನೊಂದು ಸ್ನೇಹಿತರೆ ಒಂದು ಕ್ವಶನ್ ಆಗಿರುವಂಥದ್ದು ಹೇಳಿಕೆ ರೂಪದಲ್ಲಿ, ಒಬ್ಬ ಶಿಕ್ಷಕನು ತನ್ನ ಮಗನನ್ನು ತನ್ನ ಮನೆಯಲ್ಲೇ ಬೋಧನೆ ಮಾಡೋದು ಸೇವಾ ವಲಯಕ್ಕೆ ಸಂಬಂಧಿಸಿದೆನಾ ಅಂತೇಳಿ ಕ್ವಶನ್ ಆಗಿದೆ. ಸೊ ಇದು ಏನಂತಂದ್ರೆ ಸೇವಾ ವಲಯಕ್ಕೆ ಸಂಬಂಧಿಸಿಲ್ಲ. ಓಕೆ, ಅದೇ ಶಿಕ್ಷಕ ತನ್ನ ಮಗನನ್ನು ಏನಂತಂದ್ರೆ ಯಾವುದಾದ್ರೂ ಒಂದು ಕೋಚಿಂಗ್ ಸೆಂಟರಲ್ಲಿ ಅಥವಾ ಕಾಲೇಜುಗಳಲ್ಲಿ ಅಡ್ಮಿಷನನ್ನು ಮಾಡಿಸಿ ಎಲ್ಲರಲ್ಲಿ ಏನಂತಂದ್ರೆ ತನ್ನ ಮಗನನ್ನು ಬೋಧನೆ ಮಾಡಿದಾಗ ಮಾತ್ರ ಅದು ಸೇವಾ ವಲಯಕ್ಕೆ ಸರ್ವಿಸಿಗೆ ಸಂಬಂಧಪಡ್ತದ, ಸೇವೆಗೆ ಸಂಬಂಧಪಡ್ತೈತಿ. ಅಷ್ಟು ಗೊತ್ತಿರಬೇಕು. ಇದು ಏನಂತಂದ್ರೆ ತೃತೀಯ ವಲಯ ಅಂತೇಳಿ ಕರಿತೀವಿ. ಓಕೆ, ಸೇವಾ ವಲಯ. ಓಕೆ, ನೆಕ್ಸ್ಟ್ ಬರೋದು ಯಾವುದು ಅಂತ ಕೇಳಿದ್ರೆ ಚತುಷ್ಕ ವಲಯ ಅಂತ ಕರಿತೀವಿ. ಚತುಷ್ಕ ವಲಯ, 4ನೇ ವಲಯ ಯಾವುದು? ಚತುಷ್ಕ ವಲಯ. ಈ ವಲಯ ಯಾವುದು? ಚತುಷ್ಕ ವಲಯ. ಇದರ ಇಂಗ್ಲೀಷ್ ಒಳಗೆ ಕ್ವಾಟರ್ನರಿ ಸೆಕ್ಟರ್ ಅಂತೇಳಿ ಕರೀತಾರೆ ಸ್ನೇಹಿತರೆ. ಯಾವ ಸೆಕ್ಟರ್? ಕ್ವಾಟರ್ನರಿ ಸೆಕ್ಟರ್ ಅಂತ ಕರೀತಾರೆ. ಯಾವ ಸೆಕ್ಟರ್? ಕ್ವಾಟರ್ನರಿ ಸೆಕ್ಟರ್, ಚತುಷ್ಕ ವಲಯ ಅಂತೇಳಿ ಕರಿತೀವಿ ರೀ. ಎಷ್ಟನೇದು ಇದು ಅಂತ ಕೇಳಿದ್ರೆ 4ನೇದು ಚತುಷ್ಕ ವಲಯ. ಈ ವಲಯವನ್ನು IT/BT ವಲಯ ಅಂತ ಕರೀತಾರೆ ಸ್ನೇಹಿತರೆ. IT/BT ಅಂತಂದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ ಅಂತೇಳಿ ಕರಿತೀವಿ. ಇದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ. ಯಾವ ಟೆಕ್ನಾಲಜಿ? ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಉದಾಹರಣೆಗೆ ಏನಂತಂದ್ರೆ ಹಣಕಾಸಿನ ಯೋಜನೆಗಳು. ಯಾವ ಯೋಜನೆಗಳು? ಹಣಕಾಸಿನ ಯೋಜನೆಗಳು. ಸರ್ AC ಆಫ್ ಮಾಡಿರಿ, ತಲೆನೋಯಿಸೋದಿದೆ. ಹಣಕಾಸಿನ ಯೋಜನೆಗಳು. ಯಾವ ಯೋಜನೆಗಳು? ಹಣಕಾಸಿನ. ಇನ್ನೊಂದು ಏನಂತಂದ್ರೆ ಹೇಳಬೇಕು ಅಂತಂದ್ರೆ ನೋಡ್ರಿ, ಚತುಷ್ಕ ವಲಯ ಒಳಗೆ ಏನು ಬರ್ತಿದ್ದೀಯಪ್ಪ ಅಂತೇಳಿ ಕೇಳಿದಾಗ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮ್ಗೆ ಆಲ್ರೆಡಿ ಕ್ವಶನ್ ಕೇಳ್ಯಾರ. ಬೌದ್ಧಿಕ ಮತ್ತು ಜ್ಞಾನ ಆಧಾರಿತ ಚಟುವಟಿಕೆಗಳು ಈ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಿಸಿದೆ ಅಂತೇಳಿ. ಇಂಟೆಲಿಜೆನ್ಸಿ ಆ್ಯಂಡ್ ನಾಲೆಜ್ಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ಗಳು ಈ ಯಾವ ಸೆಕ್ಟರ್ಗೆ ಸಂಬಂಧಿಸಿದೆ ಅಂತೇಳಿ ಕ್ವಶನ್ ಕೇಳಿದ್ದಾರೆ ನಿಮ್ಗೆ. ಯಾವುದು? ಬೌದ್ಧಿಕ ಮತ್ತು ಜ್ಞಾನ ಆಧಾರಿತ ಚಟುವಟಿಕೆಗಳು. ಆಲ್ರೆಡಿ ಕ್ವಶನ್ ಆಗ್ಯಾದ್ರೆ ಈ ವಲಯದಲ್ಲಿ ಏನೇನು ಬರ್ತಾವ್ರಿ ಅಂತಂದ್ರೆ ಬೌದ್ಧಿಕ ಮತ್ತು ಯಾವ ಆಧಾರಿತ ಚಟುವಟಿಕೆಗಳು? ಜ್ಞಾನ ಆಧಾರಿತ ಚಟುವಟಿಕೆಗಳು. ಜ್ಞಾನ ಆಧಾರಿತ ಚಟುವಟಿಕೆಗಳು ಬೌದ್ಧಿಕ ಮತ್ತು ಜ್ಞಾನ ಆಧಾರಿತ ಚಟುವಟಿಕೆಗಳು ಈ ವಲಯಕ್ಕೆ ಸಂಬಂಧಿಸಿದೆ. ಬೌದ್ಧಿಕ ಮತ್ತು ಜ್ಞಾನ ಆಧಾರಿತ ಚಟುವಟಿಕೆಗಳು. ಇಂಟೆಲಿಜೆನ್ಸಿ ಆ್ಯಂಡ್ ನಾಲೆಜ್ಡ್ ಬೇಸ್ಡ್ ಆ್ಯಕ್ಟಿವಿಟೀಸ್ಗಳು ಎಲ್ಲ ಯಾವ ಸೆಕ್ಟರ್ಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಇದು ಚತುಷ್ಕ ವಲಯ ರೀ. ಓಕೆ, ಉನ್ನತವಾಗಿರುವಂಥ ಜ್ಞಾನ ಕೌಶಲ್ಯಗಳನ್ನು ಹೊಂದಿರುವಂಥ ವಲಯ ಅಂತೇಳಿ ಕರಿತೀವಿ ರೀ ಸ್ನೇಹಿತರೆ. ಈ ಉದಾಹರಣೆ ಏನೇನು ಬರ್ತಾವ್ರಿ ಇಲ್ಲಿ? ಹಣಕಾಸಿನ ಯೋಜನೆಗಳನ್ನು ರೂಪಿಸೋರು ಯಾರಂತಂದ್ರೆ
ಈಗ ಕಾಮನ್ ಆಗಿ ಏನಂತಂದ್ರೆ ಸಾಮಾನ್ಯ ವ್ಯಕ್ತಿಗಳು ಏನಂತಂದ್ರೆ ಹಣಕಾಸಿನ ಯೋಜನೆಗಳನ್ನು ರೂಪಿಸಕ್ಕೆ ಬರಂಗಿಲ್ಲ. ಹಣಕಾಸಿನ ಯೋಜನೆಗಳನ್ನು ರೂಪಿಸೋರು ಯಾರು ಇರ್ತಾರೆ ರೀ, ಅದರದೇ ಆಗಿ ಅಲ್ಲಿ ಆ ಸೆಕ್ಟರಲ್ಲಿ ಏನಂತಂದ್ರೆ ನಾಲೆಜ್ ಹೊಂದಿದವರಾಗಿರಬೇಕು, ಆರ್ಥಿಕವಾಗಿ ಏನಂತಂದ್ರೆ ಪರಿಣಿತರಾಗಿರಬೇಕು. ಈಗ ಹಣಕಾಸು ಮಂತ್ರಿ ಅಂತಂದ್ರೆ ಈ ನಿರ್ಮಲಾ ಸೀತಾರಾಮನ್ ಅವರು ಏನಂತಂದ್ರೆ ನಮ್ಮ ದೇಶದಲ್ಲಿ ಏನಂತಂದ್ರೆ ಯೋಜನೆಗಳನ್ನು ಹಾಕ್ತಾರೆ. ಹಣಕಾಸಿನ ಯೋಜನೆಗಳನ್ನು ಬಜೆಟನ್ನು ರೂಪಿಸುವುದು ಮತ್ತು ಯಾವ್ಯಾವ ಯೋಜನೆಗೆ ಎಷ್ಟೆಷ್ಟು ಫಂಡನ್ನು ಕೊಡ್ಬೇಕಂತ ಹೇಳ್ತಾರೆ. ಓಕೆ, ಅವ್ರು ಏನಂತಂದ್ರೆ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಅವ್ರು ಏನಂತಂದ್ರೆ ರಾಜ್ಯಸಭೆಗೆ ಆಯ್ಕೆ ಆದವರು. ಓಕೆ, ಗ್ರೇಟೆಸ್ಟ್ ಏನಂದ್ರೆ ಆರ್ಥಿಕ ತಜ್ಞರು ಅವರು ಕೂಡ. ಸೊ ಅಂಥವ್ರಿಗೆ ಏನಂತಂದ್ರೆ ಆರ್ಥಿಕ ಯೋಜನೆಗಳನ್ನು ಹಾಕೊಳಕ್ಕೆ ಕೊಡ್ತಾರೆ. ನೆಕ್ಸ್ಟ್ ಮಾಹಿತಿ ಯೋಜನೆಗಳು, ಮಾಹಿತಿ ಇನ್ಫಾರ್ಮೇಷನ್ ಅಂತ ಕರಿತೀವಿ ಸ್ನೇಹಿತರೆ, ಇನ್ಫಾರ್ಮೇಷನ್. ಓಕೆ, ನಮಗೆ ಇನ್ಫಾರ್ಮೇಷನಿಗೆ ಎಕ್ಸಾಂಪಲ್ ಯಾವುದ್ರಿ ಅಂತ ಕೇಳಿದ್ರೆ, ಇನ್ಫಾರ್ಮೇಷನಿಗೆ ಎಕ್ಸಾಂಪಲ್ ನಾವು ತಿಳ್ಕೊಂಡಾಗ ಯಾವ್ದು ಬರ್ಬೋದು ರೀ ಇನ್ಫಾರ್ಮೇಷನಿಗೆ ಅಂತಂದು ಕೇಳಿದಾಗ ಗೂಗಲ್, ಕ್ರೋಮ್, ಯಾವುದು ಗೂಗಲ್, ಕ್ರೋಮ್, ಬಿಂಗ್, yahoo.com, ಆಲ್ ಸರ್ಚಿಂಗ್ ಎಂಜನ್ಸ್ ಅಂತ ಕರಿತೀವಿ. ಸರ್ಚ್ ಮಾಡುವಂಥದ್ದು ಏನೇನು ನಮ್ಮಲ್ಲಿ ಏನಂತಂದ್ರೆ ಘಟಕಗಳು ಅದಾವಲ್ಲ ಅವುಗಳು ಎಲ್ಲವೂ ಕೂಡ ಏನಂತಂದ್ರೆ ಎದ್ರೊಳಗೆ ಬರ್ತಾವ್ರಿ, ಈ ಚತುಷ್ಕ ವಲಯ ಒಳಗೆ ಬರ್ತದ, ಮಾಹಿತಿ ಒಳಗೆ ಬರುತ್ತೆ. ಸರ್ ಮೀಡಿಯಾ ಬರಂಗಿಲ್ಲ ರೀ, ಸಮೂಹ ಮಾಧ್ಯಮ ಅಂದಿರಿ. ಮತ್ತು ಸಮೂಹ ಮಾಧ್ಯಮಗಳು ಏನಂತಂದ್ರೆ ಮೀಡಿಯಾ ಏನಂತಂದ್ರೆ ಇದ್ರೊಳಗೆ ಬರಂಗಿಲ್ಲ. ಮೀಡಿಯಾಸ್ ಎಲ್ಲ ಬರೋದು ಪಂಚಕ ವಲಯ ಒಳಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಮಾಹಿತಿ. ನೆಕ್ಸ್ಟ್ ತಂತ್ರಜ್ಞಾನ. ತಂತ್ರಜ್ಞಾನ ಗೊತ್ತಿರಬೇಕು, ತಂತ್ರಜ್ಞಾನ ಸಹ ಇದೇ ವಲಯಗೆ ಸಂಬಂಧಿಸಿದೆ. ಸ್ನೇಹಿತರೆ ಇಲ್ಲಿ ಕರೆಕ್ಟ್ ಕೇಳಬೇಕು, ಇದು ಏನಂತಂದ್ರೆ ಭೂಮಿ ಅಂತ ತಿಳ್ಕೊಳ್ರಿ. ಓಕೆ ಓಕೆ ಇದು ಏನಂತಂದ್ರೆ ನಮ್ಮ ಭೂಮಿಯಿಂದ ಏನಂತಂದ್ರೆ ಇಲ್ಲಿ ಹೋದಾಗ ಏನಂತಂದ್ರೆ ಇಲ್ಲಿ ಟ್ರೋಪೋಸ್ಪಿಯರ್ ಅಂತೇಳಿ ಬರುತ್ತೆ, ಇಲ್ಲಿ ಏನಂತಂದ್ರೆ ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್ ಅಂತೇಳಿ ಬರುತ್ತೆ, ಮತ್ತೇನಂತಂದ್ರೆ ಎಕ್ಸೋಸ್ಪಿಯರ್ ಅಂತೇಳಿ ಬರುತ್ತೆ, ಐನೋಸ್ಪಿಯರ್ ಅಂತೇಳಿ ಬರುತ್ತೆ, ನೆಕ್ಸ್ಟ್ ಎಕ್ಸೋಸ್ಪಿಯರ್ ಅಂತೇಳಿ ಬರುತ್ತೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ. ಓಕೆ, ಈ ಟ್ರೋಪೋಸ್ಪಿಯರ್ ಒಳಗೆ ನೀವು ಮಾರುತ ಮತ್ತೇನಂತಂದ್ರೆ ಸಿಡಿಲು, ಮಳೆ, ಮೋಡ ಎಲ್ಲವೂ ಕೂಡ ಇಲ್ಲಿ ಕಂಡು ಬರ್ತದ. ಈ ಟ್ರೋಪೋಸ್ಪಿಯರ್ ಒಳಗೆ ಬರ್ತದ. ಇದನ್ನು ಋತುಗಳ ವಲಯ ಅಂತೇಳಿ ಕರೀತಾರೆ, ಮತ್ತೇನಂತಂದ್ರೆ ಮಾರುತಗಳ ವಲಯ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಸ್ಟ್ರಾಟೋಸ್ಪಿಯರ್ ಅಂತಂದ್ರೆ ನಿಮ್ದು ಎಲ್ಲ ಏನಂತಂದ್ರೆ ಓಝನ್ ಪದರಗಳು ಕಂಡು ಬರ್ತಾವ್ರಿ. ಓಝನ್ ಲೇಯರ್ ಮತ್ತು ಜೆಟ್ ವಿಮಾನಗಳು ಸ್ಟ್ರಾಟೋಸ್ಪಿಯರಲ್ಲಿ ಹಾರಾಡ್ತಾವ್ರಿ. ಇನ್ನು ಮಿಸೋಸ್ಪಿಯರ್ ಅಂತಂದ್ರೆ ಈ ಮಿಸೋಸ್ಪಿಯರ್ ಒಳಗೆ ಏನಂತಂದ್ರೆ ಕೋಲ್ಡ್ ಆಗಿರುವಂಥ ಸೆಕ್ಟರ್ ವಲಯ ಅಂತೇಳಿ ಕರಿತೀವಿ ರೀ. ನಿಮ್ಮ ಮೇಲಿಂದ ನಿಮ್ಮ ಸಮರ್ ಒಳಗೆ ಏನಂತಂದ್ರೆ ಟೆರೆಸ್ ಮೇಲೆ ಮಕ್ಕೊಂಡಿರ್ತೀರಿ, ಮ್ಯಾಲಿಂದ ಉಲ್ಕೆ ಪಾತ್ ಒಂದು ಚುಕ್ಕಿ ಉಳ್ಳಿ ಅಂತಂದ್ರೆ ಕೆಳಗೆ ಬಿದ್ದಂಗೆ ಫೀಲ್ ಆಗ್ತದೆ ನಿಮಗೆ. ಯಾವ ಸತ್ನಿ ಅಂತೇಳಿ ಓಡಿ ಏನಂತಂದ್ರೆ ಮನ್ಯಾಗ ಓಡೋಕ್ಕೇನ ಓಡ್ ಹೋಗಂಗಿಲ್ಲ ರೀ. ಯಾಕಂತಂದ್ರೆ ಬಿದ್ದಿರುವಂಥ ಚುಕ್ಕಿ, ಬ್ರಹ್ಮಾಂಡದಲ್ಲಿ ಬಿದ್ದಿರುವಂಥ ಚುಕ್ಕಿ ಮಿಸೋಸ್ಪಿಯರಿಗೆ ಬಂದು ಏನಂತಂದ್ರೆ ಕೋಲ್ಡ್ ಇರುವಂಥ ವಾತಾವರಣ ಇರೋದ್ರಿಂದ ನಂದಿ ಹೋಗ್ತಾವ್ರಿ. ಆದರೂ ಕೆಲವೊಂದು ಏನಂತಂದ್ರೆ ಉಲ್ಕೆ ಪಾತಗಳು ಏನಂತಂದ್ರೆ ಮಿಸೋಸ್ಪಿಯರಿಂದ ತಪ್ಪಿಸ್ಕೊಂಡು ಬಂದು ಭೂಮಿ ಮೇಲೆ ಬಂದು ಬೀಳ್ತಾವ್ರಿ ಡಮ್ ಅಂತೇಳಿ. ಅಂತ ಬಂದು ಬಿದ್ದಿರೋದ್ರಿಂದ ಒಂದು ಸರೋವರ ನಿರ್ಮಾಣ ಆಗ್ಯದ್ರಿ, ಲೂನಾರ್ ಸರೋವರ, ಮಹಾರಾಷ್ಟ್ರ ಒಳಗೆ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಐನೋಸ್ಪಿಯರ್ ಅಂತಂದ್ರೆ ಇದನ್ನು FM ಗಳ ವಲಯ, ರೇಡಿಯೋ ತರಂಗಗಳ ವಲಯ, ವಿಜ್ಞಾನಿಗಳ ವಲಯ, ತಂತ್ರಜ್ಞಾನದ ವಲಯ ಅಂತೇಳಿ ಕರೀತಾರೆ ಸ್ನೇಹಿತರೆ. ಸೊ ತಂತ್ರಜ್ಞಾನ ಯಾವ ವಲಯ ಒಳಗೆ ಬರ್ತಿದೆ ಅಂತ ಕೇಳಿದ್ರೆ ಐನೋಸ್ಪಿಯರ್ ಒಳಗೆ ಬರ್ತದ. ಮತ್ತು ನೀವು ಕೃತಕವಾಗಿ ಉಡಾವಣೆ ಮಾಡಿರುವಂಥ ರಾಕೆಟ್ಗಳು ಏನಂತಂದ್ರೆ ಮೋರ್ ದೆನ್ 36 ಕಿಲೋಮೀಟರ್ ಹೈಟಲ್ಲಿ ಕಂಡು ಬರ್ತದೆ. ಎಷ್ಟು ಕಿಲೋಮೀಟ್ರ್? 36,000 ಕಿಲೋಮೀಟ್ರ್ ಏನಂತಂದ್ರೆ ಹೈಟಲ್ಲಿ ಕಂಡು ಬರುತ್ತೆ. ಅದು ಏನಂದರೆ ಎಕ್ಸೋಸ್ಪಿಯರ್ ಒಳಗೆ. ಅಷ್ಟು ಗೊತ್ತಿರಬೇಕು. ತಂತ್ರಜ್ಞಾನ, ಟೆಕ್ನಾಲಜಿ ಸಹ ಯಾವ ಸೆಕ್ಟರ್ಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಈ ಚತುಷ್ಕ ವಲಯಕ್ಕೆ ಸಂಬಂಧಿಸಿದೆ. ಇದಾದ ನಂತರ ನೆಕ್ಸ್ಟ್ ಬರೋದು ಸಂಶೋಧನೆ ರೀ, ರಿಸರ್ಚ್ ಬರೋದು ಯಾವ ಸೆಕ್ಟರಿಗೆ ಅಂತ ಕೇಳಿದ್ರೆ ಈ ಚತುಷ್ಕ ವಲಯದಲ್ಲಿ ರಿಸರ್ಚ್ ನಾವು ನೋಡ್ತೀವಿ ರೀ. ಯಾವ ವಲಯದಲ್ಲಿ? ಚತುಷ್ಕ ವಲಯ. ನೆಕ್ಸ್ಟ್ ಕಲೆ, ಆರ್ಟ್ ರೀ. ಕಲೆ ಕೂಡ ಏನಂತಂದ್ರೆ ಈ ಚತುಷ್ಕ ವಲಯಕ್ಕೆ ಸಂಬಂಧಿಸಿದೆ. ನೋಡ್ರಿ, ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಏನಂತಂದ್ರೆ 2014 ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ. ಯಾವ ಸೆಕ್ಟರ್ ಕೊಟ್ಟರು ಅಂದ್ರೆ ಸರ್ ಕ್ರಿಕೆಟ್ ಕೊಟ್ರಿ. ಕ್ರಿಕೆಟಿಗೆ ಯಾವುದೇ ಥರ ಭಾರತ ರತ್ನ ಪ್ರಶಸ್ತಿ ಕೊಡೋಂಗಿಲ್ಲ. ಓಕೆ, ಸಚಿನ್ ತೆಂಡೂಲ್ಕರ್ ಕಡೆ ಕಲೆ ಇತ್ತು ರೀ. ಯಾವ ಥರ ಕಲೆ ಇತ್ತು ಅಂತಂದ್ರೆ ಸಚಿನ್ ತೆಂಡೂಲ್ಕರ್ ಅವ್ರು ಏನಂತಂದ್ರೆ ಸ್ವೀಟಾಗಿ ಏನಂತಂದ್ರೆ 6-4 ಏನಂತಂದ್ರೆ ಮತ್ತು ಹೈಯೆಸ್ಟ್ ಸೆಂಚುರಿ ಹೊಡೆದಿರುವಂಥ ವ್ಯಕ್ತಿ ಅವರು. ಅಂಥ ಕಲೆ ಇತ್ತು. ಕ್ರಿಕೆಟನ್ನು ಒಳ್ಳೆ ಆಡುವಂಥ ಕಲೆಯನ್ನು ಹೊಂದಿದ್ರು. ಸೊ ಕಲೆಯನ್ನು ನೋಡಿಕೊಟ್ರು. ಕಲೆ, ಕ್ರೀಡೆ ಕೂಡ ಏನಂತಂದ್ರೆ ಇದೇ ಸೆಕ್ಟರ್ ಬರುವಂಥದ್ದು. ಕಲೆ, ಕ್ರೀಡೆಯನ್ನು ಆಡುವುದು ಚತುಷ್ಕ ವಲಯ ಒಳಗೆ. ಈ ಕ್ರೀಡೆಯನ್ನು ಈಗ IPL ಇದನ್ನು ಮ್ಯಾಚ್ ಎಲ್ಲ ನೋಡ್ತೀವಲ್ಲ, ಅವ್ರು ಆಡುವಾಗ ಏನಂತಂದ್ರೆ ಅವ್ರ ಕಡೆ ಸ್ಕಿಲ್ ಇರೋದನ್ನು ನೋಡಿ ಏನಂತಂದ್ರೆ ಅವ್ರು ಏನಂತಂದ್ರೆ ಆಡ್ತಿರ್ತಾರೆ, ಸ್ಕಿಲ್ಲಿಂದ ಆಡ್ತಿರ್ತಾರೆ.
ಆ ಸ್ಕಿಲ್ ನೋಡಿ ಅವ್ರು ಆಡಿರುವಂಥ ಆಟ ನೋಡಿ ನಾವು ಏನಂದ್ರೆ ಎಂಟರ್ಟೈನ್ಮೆಂಟ್ ತೊಗೊಳ್ತೀವಲ್ಲ. ಓಕೆ, ಈಗ IPL ಅಲ್ಲಿ ಚೇರ್ ಗರ್ಲ್ಸ್ ಅಂತೇಳಿ ತೊಗೊಂಡು ಬಂದಿರ್ತಾರೆ, ಅವ್ರು ಡ್ಯಾನ್ಸ್ ಮಾಡ್ದಂಗೆ ಹೋಗಿ ನಾವು ಡ್ಯಾನ್ಸ್ ಮಾಡ್ತಿರ್ತೀವಲ್ಲ. ಸೊ ಇದು ಅಂದರೆ ಎಂಟರ್ಟೈನ್ಮೆಂಟ್, ಇದು ಏನಂತಂದ್ರೆ ಮನೋರಂಜನೆ ಬಂದುಬಿಟ್ರಿ ಏನಂತಂದ್ರೆ ಸರ್ವಿಸ್ ಸೆಕ್ಟರ್ ಒಳಗೆ ಬರ್ತದೆ. ಅದನ್ನೇಂದ್ರೆ ಮನೋರಂಜನೆ ಮಾಡುವಂಥ ವ್ಯಕ್ತಿಗಳ ಕಡೆ ಏನಂದ್ರೆ ಮನೋರಂಜನೆ ಮಾಡುವಂಥ ಕಲೆ ಐತಿ ಅವ್ರ ಕಡೆ, ಸ್ಕಿಲ್ ಐತಿ ಅವ್ರ ಕಡೆ ಏನಂತಂದ್ರೆ ಒಂದು ಆರ್ಟ್ ಇದೆ. ಸೊ ಆರ್ಟ್ ಇರೋದು ಯಾವುದರಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಚತುಷ್ಕ ವಲಯಕ್ಕೆ ಸಂಬಂಧಿಸಿರ್ತಾರೆ. ಓಕೆ, ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಸಾಹಿತ್ಯ, ಲಿಟ್ರೇಚರ್ ಏನಂತಂದ್ರೆ ಈಗ ಸಾಹಿತ್ಯ ಅಂತೇಳಿ ಸಣ್ಣ ಹುಡುಗರಿಗೆ ಹೇಳಕ್ಕೆ ಬರೋಂಗಿಲ್ಲ. ಈಗಿನ ಕಾಲದಲ್ಲಿ ಅಂದ್ರೆ ಭಾಳಷ್ಟು ಏನಂತಂದ್ರೆ ಸ್ವಲ್ಪ ಓದಿ ಏನಂತಂದ್ರೆ ಅವ್ರದ್ದೇ PC ಆಗಿರೋಂಗಿಲ್ಲ, PCಗೆ ಅಂತೇಳಿ ಬುಕ್ ಬರೆದಿರ್ತಾರೆ ಕೆಲವೊಬ್ರು. ಸೊ ಅದು ಏನಂತಂದ್ರೆ ಅವ್ರದ್ದೇ ನೆಟ್ಟ PC ಆಗಿಲ್ಲ, ಮತ್ತು PC ಬರ್ದಿರ್ ಮತ್ತು ಅವ್ರು ಏನಂದ್ರೆ ಸಾಹಿತಿಗಳಾಗಿರ್ತಾರೆ. ಏನು ಮತ್ತು ಸಾಹಿತಿಗಳಲ್ಲ. ಸಾಹಿತ್ಯ ಅಂತಂದ್ರೆ ಅದೇ ವಿಷಯ ಒಳಗೆ ಏನಂತಂದ್ರೆ ಅವ್ರಿಗೆ ಏನಂತಂದ್ರೆ ಅವ್ರದ್ದೇ ಆಗಿರುವಂಥ ನಾಲೆಜನ್ನು ಹೊಂದಿರಬೇಕು ಅವರು. ಅಂದಾಗ ಮಾತ್ರ ಏನಂತಂದ್ರೆ ಸಾಹಿತ್ಯ ಅಂತೇಳಿ ಅನ್ನಿಸ್ಕೊಳ್ತಾರೆ ಅವರು. ಸಾಹಿತ್ಯ ಲಿಟ್ರೇಚರ್ ಕೂಡ ಏನಂತಂದ್ರೆ ಚತುಷ್ಕ ವಲಯದಲ್ಲಿ ಕಂಡುಬರುವಂಥ ಸ್ನೇಹಿತರೆ. ಇಂಪಾರ್ಟೆಂಟ್ ಏನೇನು ಹೇಳ್ತೀನಲ್ಲ ಅದೇ ಥರ ಏನಂದ್ರೆ ಅನಲೈಸ್ ಮಾಡಿ ಏನಂದ್ರೆ ಕ್ವಶನ್ ಕೇಳ್ತಿರ್ತಾರೆ. ಸೊ ಅದನ್ನು ಏನಂತಂದ್ರೆ ನೆನ್ಪಿಟ್ಕೊಳ್ಬೇಕು. ಇವು ಏನಂತಂದ್ರೆ ಚತುಷ್ಕ ವಲಯ. ಯಾವ ವಲಯ? ಚತುಷ್ಕ ವಲಯ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಏನಂತಂದ್ರೆ ಪಂಚಕ ವಲಯ. ಕೊನೆಯದಾಗಿ ಯಾವುದು ಅಂತ ಕೇಳಿದ್ರೆ ಪಂಚಕ ವಲಯ ಬರುತ್ತೆ ಸ್ನೇಹಿತರೆ. ಯಾವ ವಲಯ? ಪಂಚಕ ವಲಯ. ಇದನ್ನು ಇಂಗ್ಲೀಷ್ ಒಳಗೆ ಕ್ಯೂನರಿ ಸೆಕ್ಟರ್ ಅಂತೇಳಿ ಕರೆಯಲಾಗ್ತದ. ಯಾವ ಸೆಕ್ಟರ್? ಕ್ವಾಯ್ನರಿ ಸೆಕ್ಟರ್ ಅಥವಾ ಕ್ಯೂನರಿ ಸೆಕ್ಟರ್. ಸೈನ್ಸಿಗೆ ಬಂದ್ರೆ ಸೈನ್ಸ್ ಒಳಗೆ ಏನಂತಂದ್ರೆ ಪಂಚಕ ವಲಯವನ್ನು ಪೆಂಟಾ ಅಂತ ಕರೀತಾರೆ. ಬಟ್ ಎಕನಾಮಿಕ್ಸಲ್ಲಿ ಪೆಂಟಾ ಅಂತೇಳಿ ಹೇಳಂಗಿಲ್ಲ, ನಾವು ಕ್ಯೂನರಿ ಸೆಕ್ಟರ್ ಅಂತೇಳಿ ಕರಿತೀವಿ. ಓಕೆ, ಯಾವ ಸೆಕ್ಟರ್? ಕ್ಯೂನರಿ ಸೆಕ್ಟರ್ ಅಂತೇಳಿ ಕರೀತಾರ. ಪಂಚಕ ವಲಯ. ಸರ್, ಪ್ರೈಮರಿ ಸೆಕ್ಟರ್, ಸೆಕೆಂಡ್ರಿ ಸೆಕ್ಟರ್, ಥರ್ಸರಿ ಸೆಕ್ಟರ್ GDP ಕೊಡುಗೆ ಕೊಟ್ಟಿರಿ, ಬಟ್ ಈ ಪಂಚಕ, ಥರ್ಸರಿ, ಇದು ಯಾವುದು ಪಂಚಕ ವಲಯ, ಕ್ಯೂನರಿ ಸೆಕ್ಟರ್ ಮತ್ತು ಕ್ವಾಟರ್ನರಿ ಸೆಕ್ಟರ್ ಹೇಳಿಲ್ಲಲ್ರಿ ಅಂತೇಳಿ ಕೆಲವ್ರಿಗೆ ಏನಂತಂದ್ರೆ ಡೌಟ್ಗಳ ಫ್ಯಾಕ್ಟ್ರಿ ಇರ್ತಾರೆ ಕೆಲವೊಬ್ರು. ನೋಡ್ರಿ, ನಮ್ಮಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ 3 ಸೆಕ್ಟರ್ ಮಾತ್ರ: ಪ್ರೈಮರಿ ಸೆಕ್ಟರ್, ಸೆಕೆಂಡ್ರಿ ಸೆಕ್ಟರ್ ಆ್ಯಂಡ್ ಥರ್ಸರಿ ಸೆಕ್ಟರ್. ಬಟ್ ಏನಂತಂದ್ರೆ ಇಲ್ಲಿ ಏನಂತಂದ್ರೆ ಪಂಚಕ ವಲಯ ಒಳಗೆ ಏನಂತಂದ್ರೆ ಯಾವುದೇ ಥರ ಏನಂತಂದ್ರೆ ಗಣನೆಗೆ ತೆಗೆದುಕೊಳ್ಳಲಾಗಂಗಿಲ್ಲ. ಓಕೆ, 3 ವಲಯಗಳಿಗೆ ಮಾತ್ರ ಕೌಂಟ್ ಮಾಡಲಾಗ್ತದ್ರಿ ಇಲ್ಲಿ, ಅಷ್ಟು ಗೊತ್ತಿರಬೇಕು. ಈ ವಲಯವು ನೋಡ್ರಿ, ಪಂಚಕ ವಲಯ, ಈ ವಲಯವು ದೇಶದ ಅತ್ಯುನ್ನತ ಮಟ್ಟದ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ. ಉನ್ನತ ಮಟ್ಟದ ಏನಂತಂದ್ರೆ ಏನಾರ ಒಂದು ಡಿಸಿಷನ್ ತೊಗೊಳ್ಬೇಕು ಅಂತಂದ್ರೆ ಯಾರು ತೊಗೊಳ್ತಾರೆ ಅಂತಂದ್ರೆ ಉನ್ನತ ಅಧಿಕಾರಿಗಳು ತೊಗೊಳ್ತಾರೆ ಹೊರತು ಪೊಲಿಟಿಕ್ಸ್ ಅಲ್ಲ. ಪೊಲಿಟಿಕ್ಸ್ಗಳು ತೊಗೊಂಡಿರುವಂಥ ಎಲ್ಲ ನಿರ್ಧಾರಗಳು ಅಂತಿಮ ಆಗಿರೋಂಗಿಲ್ಲ. ಕಾರ್ಯದರ್ಶಿಯ ಹುದ್ದೆಗಳನ್ನು ಹೊಂದಿರ್ತಾರಲ್ಲ. ಈಗ ಲಾಕ್ಡೌನ್ ಮಾಡಬೇಕು ಅಂತಂದ್ರೆ ಈಗ CM ಮಾಡಿದೆ ಫೈನಲ್ ಅಲ್ಲ. ಓಕೆ, ಸರ್ಕಾರದ ಏನಂತಂದ್ರೆ ಒಬ್ಬರು ಕಾರ್ಯದರ್ಶಿ ಇರ್ತಾರೆ. ಅವ್ರ ಕಾರ್ಯದರ್ಶಿಯವರು ಏನಂತಂದ್ರೆ ಸಹಿ ಮಾಡಿದಾಗ ಏನಂತಂದ್ರೆ ಮಾತ್ರ ಏನಾಗೋದು, ಅದು ಕಾರ್ಯರೂಪಕ್ಕೆ ಬರೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನಂತಂದ್ರೆ ಉನ್ನತ ಮಟ್ಟದ ನಿರ್ಧಾರಗಳು, ದೇಶದ ಅತ್ಯುನ್ನತ ಮಟ್ಟದ ನಿರ್ಧಾರಗಳನ್ನು ಈ ವಲಯದಲ್ಲಿ ಕೈಗೊಳ್ಳಲಾಗುತ್ತದೆ. ಉನ್ನತ ಮಟ್ಟದ ನಿರ್ಧಾರಗಳು ಬಂದುಬಿಟ್ರೆ ಯಾವ್ದು ಸ್ನೇಹಿತರೆ ಅಂತೇಳಿ ಕೇಳಿದಾಗ ಸರ್ಕಾರಿ ಅಧಿಕಾರಿಗಳು ಅಂತೇಳಿ ಬರ್ತಾರೆ. ಯಾರು ಬರ್ತಾರೆ? ಸರ್ಕಾರಿ ಅಧಿಕಾರಿಗಳು ಅಂತಂದ್ರೆ ಯಾರ್ಯಾರು ಬರ್ಬೋದು ಅಂತ ಕೇಳಿದ್ರೆ IAS, IPS, IFS ಅಂತೇಳಿ ಉನ್ನತ ಮಟ್ಟದ ಅಧಿಕಾರಿಗಳು ರೀ. ಓಕೆ, ಅಖಿಲ ಭಾರತ ಸೇವೆಗಳು ಅಂತೇಳಿ ಕರಿತೀವಿ ಸ್ನೇಹಿತರೆ. ಅಖಿಲ ಭಾರತ ಸೇವೆಗಳು ಅಂತೇಳಿ ಕರಿತೀವಿ. ಅಖಿಲ ಭಾರತ ಯೂನಿಯನ್ ಸರ್ವಿಸ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಸರ್, ಅಖಿಲ ಭಾರತ ಸೇವೆಗಳ ಕುರಿತು ತಿಳಿಸುವ ಸಂವಿಧಾನದ ಭಾಗ ಯಾವುದು ಅಂತೇಳಿ ಕೇಳ್ಬೋದು. ಓಕೆ, ಲಿಂಕ್ ಮಾಡಿ ಸ್ಟಡಿ ಮಾಡ್ಬೇಕ್ರಿ ಕಾಂಪಿಟೇಟಿವ್ಗೆ. ಹಾಗಾದ್ರೆ ಎಷ್ಟನೇ ಭಾಗ ಅಂತಂದ್ರೆ 14ನೇ ಭಾಗ ಎದರ ಬಗ್ಗೆ ಹೇಳ್ತಿತ್ತು ಅಂತಂದ್ರೆ ಅಖಿಲ ಭಾರತ ಸೇವೆಗಳ ಕುರಿತು ತಿಳಿಸುತ್ತೆ. ಯಾವುದರ ಕುರಿತು? ಅಖಿಲ ಭಾರತ ಸೇವೆಗಳ ಕುರಿತು. ಓಕೆ, ನೆಕ್ಸ್ಟ್ ಏನಂತಂದ್ರೆ ಡ್ರಾಯಿಂಗ್ ಪವರ್ ಏನಂತಂದ್ರೆ ಗ್ರಾಜ್ಯುಯೇಟೆಡ್ ಆಫೀಸರ್ಗಳಿಗೆ ಮಾತ್ರ ಏನಂತಂದ್ರೆ ಡ್ರಾಯಿಂಗ್ ಪವರ್ ಕೊಟ್ಟಿರ್ತಾರೆ. ಸರ್, ಡ್ರಾಯಿಂಗ್ ಪವರ್ ಅಂದ್ರೆ ಏನ್ರಿ, ನಮಗೆ ಗೊತ್ತಿಲ್ಲರಿ ಅಂತಾರೆ ಕೆಲವೊಬ್ರು. ಓಕೆ, ಡ್ರಾಯಿಂಗ್ ಪವರ್ ಅಂತಂದ್ರೆ ಏನು, ಬಹಳಷ್ಟು ಮಂದಿಗೆ ಏನಂತಂದ್ರೆ ಡ್ರಾಯಿಂಗ್ ಪವರ್ ಅಂತಂದ್ರೆ ಏನು ಗೊತ್ತಿಲ್ಲ. ಡ್ರಾಯಿಂಗ್ ಪವರ್ ಅಂತಂದ್ರೆ ತನ್ನ ಅಧೀನದಲ್ಲಿರುವಂಥ ಎಂಪ್ಲಾಯೀಸ್, ಯಾವುದೇ ಒಬ್ಬ ಗ್ರಾಜ್ಯುಯೇಟೆಡ್ ಆಫೀಸರ್ ಇರ್ತಾನಲ್ಲ, ತನ್ನ ಅಧೀನದಲ್ಲಿರುವಂಥ ಎಂಪ್ಲಾಯೀಸ್ಗಳ ಸ್ಯಾಲ್ರಿ ಆಗಬೇಕು ಅಂತಂದ್ರೆ ಅವ್ರ ಸಹಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅದನ್ನು ಏನಂತ ಕರೀತಾರೆ? ಡ್ರಾಯಿಂಗ್ ಪವರು ಅಂತೇಳಿ ಕರೀತಾರೆ ಸ್ನೇಹಿತರೆ, ಅಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಏನಂತಂದ್ರೆ ಸಮೂಹ ಮಾಧ್ಯಮಗಳು, ಮೀಡಿಯಾಸ್ ಅಂತ ಕರಿತೀವಿ. ಸಮೂಹ ಮಾಧ್ಯಮಕ್ಕೆ ಎಕ್ಸಾಂಪಲ್ ಅಂತಂದ್ರೆ TV, ರೇಡಿಯೋ, FM, ನ್ಯೂಸ್ ಪೇಪರ್, TV, ರೇಡಿಯೋ, FM,
ಮತ್ತೇನಂತಂದ್ರೆ ಅಂತರ್ಜಾಲ ತಾಣಗಳು, ಆಲ್ ಸೋಷಲ್ ಮೀಡಿಯಾಗಳು ಕೂಡ ಬರೋದು ಯಾವ ವಲಯಕ್ಕೆ ಸಂಬಂಧಪಟ್ಟೈತೆ, ಇದೇ ವಲಯ ಪಂಚಕ ವಲಯಕ್ಕೆ ಸಂಬಂಧಿಸಿದೆ. ಯಾವ ಮೀಡಿಯಾ? ಸೋಷಲ್ ಮೀಡಿಯಾಸ್ಗಳು ಕೂಡ ಇದರೊಳಗೆ ಬರುವಂಥದ್ದು. ನೆಕ್ಸ್ಟ್ ಇದನ್ನು ಬಿಟ್ಟರೆ ಏನಂತಂದ್ರೆ ನಿಮ್ಮ ವಾಟ್ಸಾಪ್, ಟೆಲಿಗ್ರಾಮ್ಸ್ ಇವು ಎಲ್ಲವೂ ಕೂಡ ಏನಂತಂದ್ರೆ UC ಬ್ರೌಸರ್, ಪ್ರತಿಯೊಂದು ವಿಡಿಯೋ ಏನೇನು ನೋಡ್ತಿರಲ್ಲ ನೀವು ಎಲ್ಲವೂ ಕೂಡ ಬರೋದು ಯಾವತ್ತಂತಂದ್ರೆ ಈ ಪಂಚಕ ವಲಯ ಸಮೂಹ ಮಾಧ್ಯಮ ಒಳಗಂತೇಳಿ ಹೇಳಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಏನಂತಂದ್ರೆ ವಿಶ್ವವಿದ್ಯಾಲಯಗಳು, ಯೂನಿವರ್ಸಿಟೀಸ್ಗಳು ಕೂಡ ಬರೋದು ಇದರೊಳಗೆ ಪಂಚಕ ವಲಯ. ನಿಮ್ಗೆ ಡೌಟ್ ಹುಡ್ಬೋದು, ಸರ್ ಯೂನಿವರ್ಸಿಟೀಸ್ಗಳು ಬಂದುಬಿಟ್ರೆ ಇವು ಕೂಡ ಸರ್ವಿಸ್ ಕೊಡ್ತಾವಲ್ಲಿ ಸರ್. ಶಿಕ್ಷಣದಲ್ಲಿ ಏನಂತಂದ್ರೆ ನೀವು ಏನಂತಂದ್ರೆ ಎಜುಕೇಷನ್ ಸರ್ವಿಸ್ ಅಂತೇಳಿ ಹೇಳಿದಿರಿ ಆಗಲೇ, ಸರ್ವಿಸ್ ಸೆಕ್ಟರ್ ಹೇಳುವಾಗ ಸರ್. ಮತ್ತು ಇವುಗಳು ಕೂಡ ಏನಂತಂದ್ರೆ ವಿದ್ಯೆ ಕೊಡ್ತಾವ್ರಿ, ಅವು ಕೂಡ ವಿದ್ಯೆ ಕೊಡ್ತಾವ್ರಿ. ಇವನ್ ಯಾಕೆ ಪಂಚಕ ವಲಯ, ಅವನ್ನ ಯಾಕೆ ಅಲ್ರಿ ಟರ್ಸರಿ ಸೆಕ್ಟರ್ ಒಳಗೆ ಹಾಕ್ಯಾರ ಅಂತೇಳಿ ಕ್ವಶನ್ ಉದ್ಭವ ಆಗ್ತದೆ ನಿಮಗೆ. ಯೂನಿವರ್ಸಿಟೀಸ್ಗಳು ಬಂದುಬಿಟ್ರೆ ಸ್ನೇಹಿತರೆ, ಯೂನಿವರ್ಸಿಟಿ ಒಳಗೆ ಏನಂತಂದ್ರೆ ಸರ್ ನನ್ನ ಮಗ ನೋಡ್ರಿ ಕರ್ನಾಟಕ ಯೂನಿವರ್ಸಿಟಿಗೆ ಹೋಗ್ಕಂಡ್ರಿ, LKGಗೆ ಹೋಗ್ಕಂಡ್ರಿ, ರಾಣಿ ಚೆನ್ನಮ್ಮಕ್ಕೆ UKGಗೆ ಹೋಗ್ಕಳ್ರಿ ನನ್ನ ಮಗಳ. ಯೂನಿವರ್ಸಿಟಿ ಲೆವೆಲ್ ಒಳಗಡೆ LKG UKGಯನ್ನು ಕಲಿಸಂಗಿಲ್ಲ ಸ್ನೇಹಿತರೆ. ಅಲ್ಲಿ ಏನಂತಂದ್ರೆ ಉನ್ನತ ಮಟ್ಟದ ಶಿಕ್ಷಣಗಳನ್ನು ನೀಡಲಾಗ್ತದ. ಸೊ ವಿಶ್ವವಿದ್ಯಾಲಯಗಳು ಯಾವ ಸೆಕ್ಟರಿಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಪಂಚಕ ವಲಯಕ್ಕೆ ಸಂಬಂಧಿಸಿದೆ. ನೋಡ್ರಿ, ವಿಶ್ವವಿದ್ಯಾಲಯಗಳ ಕುಲಸಚಿವರು ಯಾರಾಗಿರ್ತಾರೆ ಅಂತಂದ್ರೆ ರಾಜ್ಯ ವಿಶ್ವವಿದ್ಯಾಲಯಗಳಿಗೆ, ಸ್ಟೇಟ್ ಯೂನಿವರ್ಸಿಟೀಸ್ಗಳಿಗೆ ಕುಲಸಚಿವರು ಇರ್ತಾರೆ, ರಾಜ್ಯಪಾಲರು. ಒಬ್ಬರು ಏನಂತಂದ್ರೆ ಉಪ ಕುಲಸಚಿವರು ಇರ್ತಾರೆ, ವೈಸ್ ಚಾನ್ಸಲರ್, VCಗಳು ಅಂತೇಳಿ ಹೇಳ್ಕೊತ ಅಡ್ಡಾಡ್ತೀರಿ, ನಿಮ್ಗೆ ಗೊತ್ತಿರಬಹುದು. ಉಪ ಕುಲಪತಿಗೆ ನೇಮಕ ಮಾಡೋರು ಇಲ್ಲಿ ಯಾರು ಮಾಡ್ತಾರೆ? ರಾಜ್ಯಪಾಲರು ನೇಮಕ ಮಾಡ್ತಾರೆ. ಸ್ಟೇಟ್ಗಳಲ್ಲಿ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಅದೇ ಥರ ಏನಂತಂದ್ರೆ ಸೆಂಟ್ರಲ್ ಯೂನಿವರ್ಸಿಟಿ, ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ ಇದೆ ರೀ ಸ್ನೇಹಿತರೆ. ಅದು ಎಲ್ಲಿದೆ ಅಂತ ಕೇಳಿದ್ರೆ ಕಲಬುರಗಿ ಜಿಲ್ಲೆ ಕಡಗಂಚಿಯಲ್ಲಿ ಕಂಡು ಬರ್ತದ. ಹಾಗಾದರೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಕುಲಸಚಿವರನ್ನು ಉಪಕುಲಸಚಿವರನ್ನು ನೇಮಕ ಮಾಡೋರು ಯಾರಪ್ಪ ಅಂತ ಕೇಳಿದ್ರೆ ಇಲ್ಲಿ ಏನಂತಂದ್ರೆ ಉಪರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಯಾರು? ಉಪರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಎಂಥ ರಾಷ್ಟ್ರಪತಿ? ಉಪರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಉಪ ಕುಲಸಚಿವರನ್ನು. ಓಕೆ, ಇದು ನಿಮಗೆ ಏನಂತಂದ್ರೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಹಾಗಾದ್ರೆ ಸರ್ ಈ ಕೇಂದ್ರೀಯ ವಿಶ್ವವಿದ್ಯಾಲಯ ನಮ್ಮಲ್ಲಿ ಏನಂತಂದ್ರೆ 2021 ಲಾಸ್ಟ್ ಬಜೆಟ್ ಒಳಗೆ 21-22 ಯೂನಿಯನ್ ಬಜೆಟ್ ಒಳಗೆ, ಎಂಥ ಬಜೆಟ್? ಯೂನಿಯನ್ ಬಜೆಟಿನಲ್ಲಿ ಏನಂತಂದ್ರೆ ಲಡಾಖ್ನ ಲೇಹ ಎಂಬಲ್ಲಿ ಮತ್ತೊಂದು ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗಿದೆ. ಈ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಏನಂತೇಳಿ ಹೆಸರು ಕೊಟ್ಟಾರ ಅಂತ ಕೇಳಿದ್ರೆ ಸಿಂಧು ಅಂತೇಳಿ ಹೆಸರು ಕೊಟ್ಟಿದ್ದಾರೆ ಸ್ನೇಹಿತರೆ. ಏನಂತೇಳಿ? ಸಿಂಧು. ಯಾಕೆ ಸಿಂಧು ಅಂತೇಳಿ ಹೆಸರು ಕೊಟ್ಟಾರ ಅಂತ ಕೇಳಿದ್ರೆ ಸಿಂಧು ನದಿ ಅಲ್ಲಿ ಹರಿತದ, ಆದ ಕಾರಣ ಅದಕ್ಕೆ ಏನಂತಂದ್ರೆ ಸಿಂಧು ಅಂತೇಳಿ ಹೆಸರು ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಒಂದು ನಿಮಿಷ. ನೆಕ್ಸ್ಟ್ ಬರೋದು ಏನಂತಂದ್ರೆ ಇಲ್ಲಿಗೆ ನಿಮಗೆ ಏನಂತಂದ್ರೆ ಎಲ್ಲವೂ ಕೂಡ ಏನಂತಂದ್ರೆ ವಲಯಗಳು ಏನಂತಂದ್ರೆ ಕಂಪ್ಲೀಟ್ ಆಗ್ತಾವ. ವಲಯಗಳು ಕಂಪ್ಲೀಟ್ ಆಗಿ ನೆಕ್ಸ್ಟ್ ನಾವು ಹೋಗ್ತೀವಿ ಸ್ನೇಹಿತರೆ, ಅರ್ಥಶಾಸ್ತ್ರದ ವ್ಯಾಪ್ತಿ ಅಂತೇಳಿ ಬರುತ್ತೆ. ಆಲ್ ಟ್ಯಾಕ್ಸಸ್ ಬರುತ್ತೆ ಇದರೊಳಗೆ, ತೆರಿಗೆಗಳು ಕಂಡು ಬರ್ತಾವ. ತೆರಿಗೆಗಳ ಕುರಿತು ಏನಂತಂದ್ರೆ ಡಿಟೇಲ್ ಆಗಿ ಏನೇನು ಬರ್ತಾವೆ ಇದರೊಳಗೆ ಡಿಟೇಲ್ ಆಗಿ ಏನಂತಂದ್ರೆ ಇಲ್ಲಿ ಏನಂತಂದ್ರೆ ನೋಡೋಣ ಅಂತ. ಓಕೆ, ನೆಕ್ಸ್ಟ್ ಬರೋದು ನಿಮಗೆ ಯಾವುದು ಅಂತ ಕೇಳಿದ್ರೆ ಅರ್ಥಶಾಸ್ತ್ರದ ವಲಯಗಳು ಅಂತೇಳಿ ಬರುತ್ತೆ. ಆ ವಲಯ ಒಳಗೆ ಏನೇನು ಇದಾವ ಏನೇನಿಲ್ಲ ಅದರ ಬಗ್ಗೆ ಏನಂತಂದ್ರೆ ಡಿಟೇಲ್ ಆಗಿ. ಅರ್ಥಶಾಸ್ತ್ರದ ವ್ಯಾಪ್ತಿ, ವಲಯಗಳು ಕಂಪ್ಲೀಟ್ ಆಯಿತು ಇಲ್ಲಿಗೆ. ನೆಕ್ಸ್ಟ್ ಏನಂತಂದ್ರೆ ಅರ್ಥಶಾಸ್ತ್ರದ ವ್ಯಾಪ್ತಿ, ಇಂಗ್ಲೀಷ್ ಒಳಗೆ ಹೇಳ್ತೀವಿ ಇದಕ್ಕೆ ಸ್ಕೋಪ್ ಆಫ್ ಎಕನಾಮಿಕ್ಸ್ ಅಂತೇಳಿ. ಎಕನಾಮಿಕ್ಸ್ ಸ್ಕೋಪ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ವ್ಯಾಪ್ತಿ. ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ನೋಡಿದಾಗ ಸ್ನೇಹಿತರೆ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ 2 ವಿಧಗಳು ಬರುತ್ತೆ. ಎಷ್ಟು ವಿಧಗಳು ಬರ್ತಾವ? ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ 2 ವಿಧಗಳು ಬರುತ್ತೆ. ಇಲ್ಲಿ ನೋಡ್ರಿ, 2 ಕೂಡ ಏನಂದ್ರೆ ಕ್ಲಾಸಿಫಿಕೇಶನ್ ಮಾಡಿದ್ದೀನಿ ನಾನು. ಒಂದನೇದು ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ವ್ಯಾಪ್ತಿ,
ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ವ್ಯಾಪ್ತಿ ಓಕೆ. ಹಾಗಾದ್ರೆ ಎರಡು ಬರುತ್ತೆ, ನಾ ಎರಡೂ ಕೂಡ ಅಂತಂದ್ರೆ ಬರ್ದು ಹೇಳ್ತೀನಿ. ಇಲ್ಲೇ ಏನಂತಂದ್ರೆ ಎರಡು ಟೈಪ್ಸಲ್ಲಿ ನಾನು ಕ್ಲಾಸಿಫಿಕೇಶನ್ ಮಾಡ್ತೀನಿ ನಿಮ್ಗೆ. ಯಾವ್ಯಾವ ಬರ್ತಾವ್ರಿ ಎರಡು ಅಂತೇಳಿ ನೋಡಿದಾಗ, ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ನೋಡಿದಾಗ ಎರಡು ವಿಧಗಳು ಬರ್ತವೆ. ಯಾವ್ಯಾವ ಎರಡು ವಿಧಗಳು ಅಂತೇಳಿ ಕೇಳಿದ್ರೆ ಇಲ್ಲೇ ತೊಗೊಂಡ್ಬಿಡೋಣ. ಯಾವ್ದು ಅಂತ ಕೇಳಿದ್ರೆ ಒಂದೇದು ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ವ್ಯಾಪ್ತಿ ಅಂತೇಳಿ ಬರುತ್ತೆ. ಒಂದೇದು ಯಾವುದು ಅಂತ ಕೇಳಿದ್ರೆ ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ವ್ಯಾಪ್ತಿ. ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ವ್ಯಾಪ್ತಿ. ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ವ್ಯಾಪ್ತಿ. ಇಂಗ್ಲೀಷ್ ಒಳಗೆ ಇದನ್ನು ಏನಂತ ಕರೀತಾರೆ ಅಂತಂದ್ರೆ ಟ್ರೆಡಿಷ್ನಲ್ ಸ್ಕೋಪ್ ಆಫ್. 2 ಪಾರ್ಟ್ಸ್ ಮಾಡಿಬಿಡೋಣ, ಈ ಕಡೆ ಒಂದು ಆ ಕಡೆ ಒಂದು. ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ವ್ಯಾಪ್ತಿ ಇಂಗ್ಲೀಷ್ ಒಳಗೆ ಹೇಳ್ತೀವ್ರಿ ಇದಕ್ಕೆ ಟ್ರೆಡಿಷ್ನಲ್ ಸ್ಕೋಪ್ ಆಫ್ ಎಕನಾಮಿಕ್ಸ್. ಟ್ರೆಡಿಷ್ನಲ್ ಸ್ಕೋಪ್ ಆಫ್ ಎಕನಾಮಿಕ್ಸ್. ಸ್ಕೋಪ್ ಆಫ್ ಎಕನಾಮಿಕ್ಸ್. ಎರಡನೇದು ಯಾವುದು ಅಂತಂದ್ರೆ ಆಧುನಿಕ ಅರ್ಥಶಾಸ್ತ್ರದ ವ್ಯಾಪ್ತಿ ಅಂತೇಳಿ ಬರುತ್ತೆ ಸ್ನೇಹಿತರೆ. ಯಾವುದು? ಆಧುನಿಕ ಅರ್ಥಶಾಸ್ತ್ರದ ವ್ಯಾಪ್ತಿ. ಆಧುನಿಕ ಅರ್ಥಶಾಸ್ತ್ರದ ವ್ಯಾಪ್ತಿ ಅಂತೇಳಿ ಬರುತ್ತೆ. ಆಧುನಿಕ ಅರ್ಥಶಾಸ್ತ್ರ. ಓಕೆ. ಇಂಗ್ಲೀಷ್ ಒಳಗೆ ಮಾಡರ್ನ್ ಸ್ಕೋಪ್ ಆಫ್ ಎಕನಾಮಿಕ್ಸ್. ಮಾಡರ್ನ್ ಸ್ಕೋಪ್ ಆಫ್ ಎಕನಾಮಿಕ್ಸ್. ಸ್ಕೋಪ್ ಆಫ್ ಎಕನಾಮಿಕ್ಸ್ ಅಂತೇಳಿ ಕರಿತೀವಿ. ಮಾಡರ್ನ್ ಸ್ಕೋಪ್ ಆಫ್ ಎಕನಾಮಿಕ್ಸ್. ಇದ್ರೊಳಗೆ ಒಂದು 5-6 ಅಂಶಗಳು ಬರ್ತಾವ, ಅದರೊಳಗೆ ಒಂದು 2 ಅಂಶಗಳು ಬರ್ತಾವ. ಓಕೆ. ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ನೋಡಿದಾಗ ಏನೇನು ಬರ್ತಾವೆ ಸ್ನೇಹಿತರೆ ಇದ್ರೊಳಗೆ ಅಂತ ಕೇಳಿದ್ರೆ, ಒಂದೇದು ಏನು ಬರುತ್ತೆ ಇದ್ರೊಳಗೆ ಅಂತ ಕೇಳಿದ್ರೆ ಉತ್ಪಾದನೆ. ಒಂದೇದು ಯಾವುದು? ಉತ್ಪಾದನೆ. ಇದ್ರ ಮೇಲೆ ಕೂಡ ಕ್ವಶನ್ ಕೇಳ್ತಾರೆ ನಿಮ್ಗೆ. ಉತ್ಪಾದನೆ ಅಂತಂದ್ರೆ ಪ್ರೊಡಕ್ಷನ್ ಅಂತ ಕರಿತೀವಿ. ಯಾವುದು? ಪ್ರೊಡಕ್ಷನ್ ಅಂತ ಕರಿತೀವಿ. ಪ್ರೊಡಕ್ಷನ್. ಓಕೆ. ಒಂದೇದು ಪ್ರೊಡಕ್ಷನ್. ಎರಡನೇದು ಯಾವುದ್ರಿ ಅಂತ ಕೇಳಿದ್ರೆ ವಿತರಣೆ ಅಂತೇಳಿ ಬರುತ್ತೆ. ವಿತರಣೆ ಅಂತೇಳಿ ಬರುತ್ತೆ. ವಿತರಣೆ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಡಿಸ್ಟ್ರಿಬ್ಯೂಷನ್ ಅಂತ ಕರೀತಾರ. ಡಿಸ್ಟ್ರಿಬ್ಯೂಷನ್ಸ್. ಓಕೆ. ನೆಕ್ಸ್ಟ್ ಏನಂತಂದ್ರೆ ಮೂರನೇದು ಅನುಭೋಗ ಅಥವಾ ಉಪಭೋಗ ಅಂತೇಳಿ ಬರುತ್ತೆ. ಅನುಭೋಗ ಅಥವಾ ಉಪಭೋಗ ಅಂತೇಳಿ ಬರುತ್ತೆ ಸ್ನೇಹಿತರೆ. ಉಪಭೋಗ ಅಂತೇಳಿ ಬರುತ್ತೆ. ಅನುಭೋಗ ಅಥವಾ ಉಪಭೋಗ. ಇಂಗ್ಲೀಷ್ ಒಳಗೆ ಏನಂತಂದ್ರೆ ಇದಕ್ಕೆ ಕನ್ಸಪ್ಷನ್ ಅಂತ ಕರೀತಾರ. ಕನ್ಸಪ್ಷನ್ ಅಂತ ಕರಿತೀವಿ. ಕನ್ಸಪ್ಷನ್. ನೆಕ್ಸ್ಟ್ ಏನಂತಂದ್ರೆ ಮೂರನೇದು ಏನಂತಂದ್ರೆ ಸಾರ್ವಜನಿಕ ಹಣಕಾಸು ಅಂತೇಳಿ ಬರುತ್ತೆ. ಸಾರಿ, ಇದು ತಡ್ರಿ ಒಂದೇ ನಿಮಿಷ. ಕನ್ಸಪ್ಷನ್ ಅಂತೇಳಿ ಬರುತ್ತೆ. ಕನ್ಸಪ್ಷನ್ ಅಂತೇಳಿ ಬರುತ್ತೆ. ಕನ್ಸಪ್ಷನ್. ನೆಕ್ಸ್ಟ್ ಏನಂತಂದ್ರೆ ನಾಲ್ಕನೇದು ಯಾವುದಪ್ಪ ಅಂತ ಕೇಳಿದ್ರೆ ಸಾರ್ವಜನಿಕ ಹಣಕಾಸು ಅಂತೇಳಿ ಬರುತ್ತೆ. ಸಾರ್ವಜನಿಕ ಹಣಕಾಸು ಅಂತೇಳಿ. ಸಾರ್ವಜನಿಕ ಹಣಕಾಸು ಅಂತಂದ್ರೆ ಇಂಗ್ಲೀಷ್ ಒಳಗೆ ಹೇಳ್ತೀವ್ರಿ ಇದಕ್ಕೆ ಪಬ್ಲಿಕ್ ಫಿನಾನ್ಸ್ ಅಂತೇಳಿ ಕರಿತೀವಿ. ಯಾವುದು? ಪಬ್ಲಿಕ್ ಫೈನಾನ್ಸ್ ಅಂತೇಳಿ ಕರಿತೀವಿ. ಓಕೆ. ಪಬ್ಲಿಕ್ ಫೈನಾನ್ಸ್ ಅಂತೇಳಿ ಕರಿತೀವಿ. ಪಬ್ಲಿಕ್ ಫಿನಾನ್ಸ್. ಯಾವ ಫಿನಾನ್ಸ್? ಪಬ್ಲಿಕ್ ಫಿನಾನ್ಸ್ ಅಂತೇಳಿ ಕರಿತೀವಿ. ಏನೇನಪ್ಪ ಪಬ್ಲಿಕ್ ಫಿನಾನ್ಸ್ ಒಳಗೆ ಏನೇನು ಬರ್ತಾವೆ ಇದ್ರೊಳಗೆ? ಓಕೆ. ಪಬ್ಲಿಕ್ ಫೈನಾನ್ಸ್ ಅಂತೇಳಿ ಬರುತ್ತೆ. ನೆಕ್ಸ್ಟ್ ಏನಂತಂದ್ರೆ ಐದನೇದೊಳಗೆ ಯಾವುದು ಬರ್ತಿತ್ತು ಅಂತಂದ್ರೆ ವಿನಿಮಯ ಅಂತೇಳಿ ಬರುತ್ತೆ ಸ್ನೇಹಿತರೆ. ಯಾವುದು? ವಿನಿಮಯ ಅಂತೇಳಿ ಬರುತ್ತೆ. ವಿನಿಮಯ ಅಂತಂದ್ರೆ ಎಕ್ಸ್ಚೇಂಜ್ ಅಂತೇಳಿ ಬರುತ್ತೆ. ಯಾವುದು? ಎಕ್ಸ್ಚೇಂಜ್. ಓಕೆ. ನೆಕ್ಸ್ಟ್ ಲಾಸ್ಟ್ ಒನ್ ಏನಂತಂದ್ರೆ ಆರ್ಥಿಕ ಯೋಜನೆಗಳು. ಆರ್ಥಿಕ ಯೋಜನೆಗಳು ಅಂತಂದ್ರೆ ಎಕನಾಮಿಕ್ ಪ್ಲಾನಿಂಗ್ಸ್ ಅಂತೇಳಿ ಕರಿತೀವಿ. 5 ಇಯರ್ ಪ್ಲಾನ್ ಹೇಳುವಾಗ ಹೇಳ್ತೀನಿ, ಅದೇನು ನೆಸಸರಿ ಇಲ್ಲ. ನೆಕ್ಸ್ಟ್ ಇದನ್ನು ಮಾಡರ್ನ್ ಒಳಗೆ ಯಾವ್ದು ಬರ್ತೈತಿ ಅಂತ ಕೇಳಿದ್ರೆ ಮಾಡರ್ನ್ ಒಳಗೆ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿ ಬರುತ್ತೆ. ಮಾಡರ್ನ್ ಸ್ಕೋಪ್ ಆಫ್ ಎಕನಾಮಿಕ್ಸ್ ಒಳಗೆ ಯಾವ್ದು ಬರ್ತೈತ್ರಿ ಅಪ್ಪ ಅಂತ ಕೇಳಿದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಬರುತ್ತೆ. ಸೂಕ್ಷ್ಮ ಅರ್ಥಶಾಸ್ತ್ರ. ಇಂಗ್ಲೀಷ್ ಒಳಗೆ ಮೈಕ್ರೋ ಎಕನಾಮಿ ಅಂತೇಳಿ ಕರೀತಾರೆ. ಮೈಕ್ರೋ
ಎಕೋನಾಮಿ ಅಂತೇಳಿ ಎಕೋನಾಮಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಏನಂತಂದ್ರೆ ಎರಡನೇದು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಬರುತ್ತೆ. ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಬರುತ್ತೆ. ಅಂತಂದ್ರೆ ಮ್ಯಾಕ್ರೋ ಎಕನಾಮಿ ಅಂತೇಳಿ ಬರುತ್ತೆ. ಮ್ಯಾಕ್ರೋ ಎಕನಾಮಿ ಅಂತೇಳಿ ಎಕನಾಮಿ, ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಇಷ್ಟು ಅಂಶಗಳನ್ನು ಈ ಸ್ಕೋಪ್ ಆಫ್ ಎಕನಾಮಿಕ್ಸಲ್ಲಿ ಓದಬೇಕು. ಇದರೊಳಗೆ ಇದೇ ಇಂಪಾರ್ಟೆಂಟ್ ಆಗಿರ್ತದೆ. ಯಾವುದು ಅಂತಂದ್ರೆ ಸಾರ್ವಜನಿಕ ಹಣಕಾಸು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಯಾವುದು? ಸಾರ್ವಜನಿಕ ಹಣಕಾಸು ಅಂತೇಳಿ. ಸರಿನಾ? ನೆಕ್ಸ್ಟ್ ಏನಂತಂದ್ರೆ ನೋಡ್ರಿ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಏನಂತಂದ್ರೆ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಎಷ್ಟು ವಿಧಗಳು ಅಂತಂದ್ರೆ 2 ವಿಧಗಳು. ಇಲ್ಲೇ ಮಾಡಿದ್ದೀನಿ ನೋಡ್ರಿ. ಉತ್ಪಾದನೆ ಅಂತಂದ್ರೆ ಟ್ರೆಡಿಷನಲ್ ಸ್ಕೋಪ್ ಆಫ್ ಎಕನಾಮಿಕ್ಸ್. ಇದು ಏನಂತಂದ್ರೆ ಇಲ್ಲಿ ಏನಂತಂದ್ರೆ ಸ್ಕೋಪ್ ಆಫ್ ಎಕನಾಮಿಕ್ಸ್. ಇದರೊಳಗೆ ಏನೇನು ಬರ್ತಿತ್ತು ಅಂದ್ರೆ ಒಂದೇದು ಮೈಕ್ರೋ ಎಕನಾಮಿ, ಇನ್ನೊಂದು ಮ್ಯಾಕ್ರೋ ಎಕನಾಮಿ. ಓಕೆ, ಇಲ್ಲಿ ನೋಡ್ರಿ ನಿಮಗೇನಂತಂದ್ರೆ ಏನೇನು ಬರ್ತಿತ್ತು? ಉತ್ಪಾದನೆ ಬರುತ್ತೆ, ವಿತರಣೆ ಬರುತ್ತೆ, ಅನುಭೋಗ, ಸಾರ್ವಜನಿಕ ಹಣಕಾಸು, ವಿತರಣೆ, ಆರ್ಥಿಕ ಯೋಜನೆಗಳು. ಫೈರ್ ಪ್ಲಾನ್ ಹೇಳುವಾಗ ಹೇಳೋಣ. ಯಾವುದು? ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಕನ್ಸಪ್ಷನ್, ನೆಕ್ಸ್ಟ್ ಏನಂದ್ರೆ ಎಕ್ಸ್ಚೇಂಜ್, ಎಕನಾಮಿಕ್ ಪ್ಲಾನಿಂಗ್ಸ್ ಅಂತೇಳಿ ಬರುತ್ತೆ ಸ್ನೇಹಿತರೆ. ಇಷ್ಟ್ರ ಬಗ್ಗೆ ಏನಂತಂದ್ರೆ ಡಿಟೇಲ್ ಆಗಿ ನಾವು ಏನಂತಂದ್ರೆ ಸ್ಟಡಿ ಮಾಡಬೇಕು. ಈಗ ಒಂದೊಂದು ನೋಡಬೇಕು ಅಂತಂದ್ರೆ ಒಂದೇದು ಏನು ಬರೋದು? ಉತ್ಪಾದನೆ ಅಂತೇಳಿ ಬರುವಂಥದ್ದು. ಉತ್ಪಾದನೆ ಏನ್ರಿ ಅಪ್ಪ? ಯಾವುದಕ್ಕೆ ಉತ್ಪಾದನೆ ಅಂತೇಳಿ ಕರೀತಾರ್ರಿ? ಓಕೆ, ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುವನ್ನಾಗಿ ಉತ್ಪಾದನೆ ಮಾಡುವುದನ್ನೇ ಅದನ್ನು ಉತ್ಪಾದಿಸುವುದನ್ನೇ ಏನಂತ ಕರೀತಾರ? ಉತ್ಪಾದನೆ ಅಂತೇಳಿ ಕರೀತಾರೆ. ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುವನ್ನಾಗಿ ಪರಿವರ್ತಿಸುವುದನ್ನೇ ಉತ್ಪಾದನೆ. ಎಲ್ರಿ ಸಣ್ಣ ಹುಡುಗರಿಗೂ ಗೊತ್ತು, ಇದನ್ನೇನು ಎಕ್ಸಾಮ್ ಒಳಗೆ ಕೇಳಂಗಿಲ್ಲ ನಿಮ್ಗೆ. ಓಕೆ, ಹತ್ತಿದ್ದು ಬಟ್ಟೆ ಮಾಡ್ತೀವ್ರಿ ಸರ, ಕಬ್ಬಿದ್ದಿದ್ದು ಸಕ್ಕರೆ ಬೆಲ್ಲ ಮಾಡ್ತೀವ್ರಿ. ಓಕೆ, ಮತ್ತು ದ್ರಾಕ್ಷಿ ಹಣ್ಣು ಇದ್ದಿದ್ದು ವೈನನ್ನಾಗಿ ಮಾಡ್ತೀವಿ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೂ ಕೂಡ ಏನಂತಂದ್ರೆ ಎಕ್ಸಾಮಿಗೆ ಏನಂತಂದ್ರೆ ಇದನ್ನು ಕೇಳಂಗಿಲ್ಲ. ನಿಮಗೆ ಕೇಳೋದು ಏನಂತಂದ್ರೆ ಉತ್ಪಾದನಾಂಗಗಳು. ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಉತ್ಪಾದನೆ ಅಂತಂದ್ರೆ ಈಗಾಗಲೇ ಅಸ್ತಿತ್ವದಲ್ಲಿರುವಂಥ ಸರಕುಗಳಲ್ಲಿ ತೃಷ್ಟಿಗುಣ ತುಂಬೋದ್ರಿ. ತೃಷ್ಟಿಗುಣ, ಯಾವ ಗುಣ? ತೃಷ್ಟಿಗುಣ ತುಂಬೋದು. ಯುಟಿಲಿಟಿಯನ್ನು ತುಂಬುವುದನ್ನು ಈಗಾಗಲೇ ಅಸ್ತಿತ್ವದಲ್ಲಿರುವಂಥ ಸರಕುಗಳಲ್ಲಿ ತೃಷ್ಟಿಗುಣ ಅಥವಾ ತುಷ್ಟಿಗುಣವನ್ನು ತುಂಬುವುದನ್ನು, ಯುಟಿಲಿಟಿಯನ್ನು ತುಂಬುವುದನ್ನು ಏನಂತ ಕರೀತಾರ? ಉತ್ಪಾದನೆ ಅಂತೇಳಿ ಕರೀತಾರೆ ಸ್ನೇಹಿತರೆ. ಏನಂತೇಳಿ ಕರೀತಾರ? ಉತ್ಪಾದನೆ. ಓಕೆ, ಉತ್ಪಾದನಾಂಗಗಳು ಇದರ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರೀತಾರ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಎಷ್ಟಿದಾವ್ರಿ? ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕೇಳಿದ್ರ. ಓಕೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಎಷ್ಟಿದಾವ ಅಂತಂದ್ರೆ ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್ ಇದಾವ್ರಿ 4 ಇದಾವ. ಎಷ್ಟಿದಾವ? ಉತ್ಪಾದನಾಂಗಗಳ ಸಂಖ್ಯೆ ಎಷ್ಟು ಒಟ್ಟು? ಡೈರೆಕ್ಟ್ ಕ್ವಶನ್ ಕೇಳ್ಯಾರ್ರಿ, ಉತ್ಪಾದನಾಂಗಗಳು ಎಷ್ಟಿದಾವೆ ಅಂತ. ಹಾಗಾದರೆ ಉತ್ಪಾದನಾಂಗಗಳು ಇದಾವೆ ಸ್ನೇಹಿತರೆ. ಎಷ್ಟು ಅಂತ ಕೇಳಿದ್ರೆ 4 ಇದಾವ. ಎಷ್ಟು ಉತ್ಪಾದನಾಂಗಗಳು ಅದಾವ ಅಂದ್ರೆ 4. ಒಂದೇದು ಭೂಮಿಗೆ ಪ್ರತಿಫಲ ಆಗಿ ಕೊಡೋದ್ರಿ ಗೇಣಿ. ಓಕೆ, ಏನು ಕೊಡ್ತಾರ? ಗೇಣಿ. ಶ್ರಮಕ್ಕೆ ಏನು ಕೊಡ್ತಾರ ಅಂತಂದ್ರೆ ಕೂಲಿ ಕೊಡ್ತಾರ. ಶ್ರಮಕ್ಕೆ ಏನು ಕೊಡ್ತಾರ? ಕೂಲಿ. ನೆಕ್ಸ್ಟ್ ಏನಂತಂದ್ರೆ ಬಂಡವಾಳಕ್ಕೆ ಏನು ಕೊಡ್ತಾರೆ ಸ್ನೇಹಿತರೆ ಅಂದ್ರೆ ಬಡ್ಡಿ. ಸಂಘಟನೆಗೆ ಲಾಭ. ಇಂಗ್ಲೀಷ್ ಒಳಗೆ ನೋಡಬೇಕು ಅಂತಂದ್ರೆ ಇವೇನಂತಂದ್ರೆ ಇಂಗ್ಲೀಷ್ ಒಳಗೆ ನೋಡ್ಬೇಕಂತಂದ್ರೆ ಒಂದೇದಿದೆ ಲ್ಯಾಂಡ್. ಲ್ಯಾಂಡಿಗೆ ಏನು ಕೊಡ್ತಾರ್ರಿ ಅಂತ ಕೇಳಿದ್ರೆ ರೆಂಟ್ ಕೊಡುವಂಥದ್ದು. ಲ್ಯಾಂಡಿಗೆ ಏನು ಕೊಡ್ತಾರ? ರೆಂಟ್ ಕೊಡ್ತಾರ, ರೆಂಟ್. ಓಕೆ, ನೆಕ್ಸ್ಟ್ ಏನಂತಂದ್ರೆ ಲೇಬರಿಗೆ ಏನು ಕೊಡ್ತಾರ ಅಂತ ಕೇಳಿದ್ರೆ ವೇಜಸ್ ಕೊಡ್ತಾರ. ಲೇಬರಿಗೆ ಏನು ಕೊಡ್ತಾರ? ವೇಜಸ್ ಕೊಡ್ತಾರ. ಲೇಬರಿಗೆ ಏನು ಕೊಡ್ತಾರ? ವೇಜಸ್ ಕೊಡ್ತಾರ. ನೆಕ್ಸ್ಟ್ ಇದಾದ ನಂತರ ಸ್ನೇಹಿತರೆ ನೆಕ್ಸ್ಟ್ ಬರೋದು ಲೇಬರಿಗೆ ಏನು ಕೊಡ್ತಾರ? ವೇಜಸ್ ಕೊಡೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಏನಂತಂದ್ರೆ ಇನ್ನೊಂದು ತಿಳ್ಕೊಳ್ಬೇಕು. ಲೇಬರಿಗೆ ನೋಡ್ರಿ, ಡೈಲಿ ಕೆಲ್ಸಕ್ಕೆ ಹೋದ್ರೆ ಇವತ್ತು ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದೆ ಅಂತ ತಿಳ್ಕೊ. ಡೈಲಿ ಕೆಲ್ಸಕ್ಕೆ ಹೋದ್ರೆ ವೇಜಸ್ ಅಂತೇಳಿ ಕರಿತೀವಿ. ಹಾಗೆ ಪೇಮೆಂಟ್ ಮಾಡುವಂತಿದ್ರ ವೇಜಸ್. ವೀಕ್ಲಿ ಏನಂತಂದ್ರೆ ಪೇಮೆಂಟ್ ಮಾಡುವಂತಿದ್ರೆ ಸ್ಯಾಲ್ರಿ, ಪಗಾರ ಅಂತೇಳಿ ಕರೀತಾರೆ ಆಡು ಭಾಷೆಯಲ್ಲಿ. ನೆಕ್ಸ್ಟ್ ಏನಂತಂದ್ರೆ ಮಂತ್ಲಿ ಏನಂತಂದ್ರೆ ನಿಮಗೆ ಕೊಡುವಂತಿದ್ರ
ಅದು ಏನಾಗ್ತದ ಸ್ಯಾಲ್ರಿ ಆಗ್ತದ ಸರ್. ಮತ್ತು ಇಯರ್ಲಿ ಕೊಟ್ಟರೆ ಏನು ರೀ ಸರ್? ಇಯರ್ಲಿ ಇರ್ತದೆ. ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಏನತ್ತಂದ್ರೆ ಮತ್ತು ಟೆಕ್ನಿಕಲ್ ಸ್ಟೂಡೆಂಟ್ಸ್ಗಳಿಗೆ ಏನು ಮಾಡ್ತಾರೆ, ಇಯರ್ಲಿ ಪ್ಯಾಕೇಜ್ ಕರ್ಕೊಂಡು ಹೋಗ್ತಾರೆ ಕ್ಯಾಂಪಸ್ ಸೆಲೆಕ್ಷನಲ್ಲಿ. ಸೊ ಅಲ್ಲಿ ಏನಂತಂದ್ರೆ ಪ್ಯಾಕೇಜ್ ಇಯರ್ಲಿ ಕೊಡುವಂತಿದ್ರೆ ಅದನ್ನು ಏನಂತ ಕರೀತಾರೆ, ಪ್ಯಾಕೇಜ್ ಅಂತೇಳಿ ಕರೀತಾರೆ ಸ್ನೇಹಿತರೆ. ರೈಟ್. ನೆಕ್ಸ್ಟ್ ಏನಂತಂದ್ರೆ ಮೂರನೇದು ಯಾವುದು ಅಂತಂದ್ರೆ ಕ್ಯಾಪಿಟಲ್. ಮೂರನೇದು ಯಾವುದು? ಕ್ಯಾಪಿಟಲ್ ಅಂತೇಳಿ ಬರುತ್ತೆ. ಕ್ಯಾಪಿಟಲಿಗೆ ಏನು ಕೊಡ್ತಾರ ಅಂತ ಕೇಳಿದ್ರೆ, ಕ್ಯಾಪಿಟಲಿಗೆ ಕೊಡುತ್ತಾರೆ ಇಂಟ್ರೆಸ್ಟ್ ಕೊಡ್ತಾರೆ. ಕ್ಯಾಪಿಟಲಿಗೆ ಏನ್ರಿ? ಇಂಟರೆಸ್ಟು. ಕ್ಯಾಪಿಟಲಿಗೆ ಕೊಡೋದು ಇಂಟ್ರೆಸ್ಟ್ ಅಂತ. ನೆಕ್ಸ್ಟ್ ಏನಂತಂದ್ರೆ ಆರ್ಗನೈಜೇಷನ್ಗೆ ಏನು ಕೊಡ್ತಾರ? ಆರ್ಗನೈಜೇಷನ್ ಮಾಡಿದ್ರೆ ಪ್ರಾಫಿಟ್ ಸಿಗ್ತದ. ಆರ್ಗನೈಜೇಷನ್ಗೆ ಏನಂತ ಕೇಳಿದ್ರೆ ಪ್ರಾಫಿಟ್ ರೀ. ಏನು ಸಿಗುತ್ತೆ? ಪ್ರಾಫಿಟ್ ಸಿಗುತ್ತೆ. ಏನು ಸಿಗುತ್ತೆ? ಓಕೆ. ಯಾವುದೇ ಒಬ್ಬ ಉತ್ಪಾದನಾಂಗ ಇರಲಿ, ಉತ್ಪಾದನಾಂಗಗಳ ಒಡೆಯನಿರಲಿ, ಉತ್ಪಾದನಾಂಗಗಳ ಒಡೆಯನ್ನು ಉತ್ಪಾದನಾಂಗಗಳನ್ನು ಬಳಸಿಕೊಂಡಿದ್ದಕ್ಕಾಗಿ ನೋಡ್ರಿ. ಈಗ ಏನೇ ಒಬ್ಬ ಉತ್ಪಾದಕ ಇರಲಿ ಸ್ನೇಹಿತರೆ, ಈಗ ಏನಂತಂದ್ರೆ ಇದು ರೀ ಲ್ಯಾಂಡು, ಲೇಬರ್, ಮತ್ತೇನಂತಂದ್ರೆ ಕ್ಯಾಪಿಟಲ್, ಮತ್ತು ಇದು ಏನಂತಂದ್ರೆ ಆರ್ಗನೈಜೇಷನ್ ಅಂತ ಕರಿತೀವಿ. ನೋಡ್ರಿ, ಯಾಕಂತಂದ್ರೆ ಈ ಭೂಮಿಯನ್ನು ಯಾವುದೇ ಒಂದು ಕೈಗಾರಿಕೆ ಸ್ಥಾಪನೆ ಮಾಡ್ಬೇಕಂತಂದ್ರೆ ಬೇಸಿಕ್ಲಿ ಏನು ಬೇಕು? ಮೊದಲು ಬೇಕ್ರಿ ಭೂಮಿ ಬೇಕು. ಏನು ಬೇಕು? ಭೂಮಿ ಬೇಕು. ಆಮೇಲೆ ಏನಂತಂದ್ರೆ ಭೂಮಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ ಏನು ಬೇಕು? ಅಲ್ಲಿ ಕೃಷಿ ಕಾರ್ಮಿಕರು ಬೇಕು. ಇಲ್ಲಿ ಯಾರು ಬೇಕು? ಶ್ರಮಿಕರು ಬೇಕು. ಶ್ರಮಿಕರಾದ ನಂತರ ಭೂಮಿಯನ್ನು ಕೊಂಡ್ಕೊಳ್ಳೋಕೆ ಅಥವಾ ರೆಂಟಿಗೆ ತೊಗೊಳಕ್ಕೆ, ಮತ್ತು ಕೂಲಿ ಕಾರ್ಮಿಕರಿಗೆ ಏನಂತಾರೆ ಕೂಲಿ ಕೊಡೋಕೆ ಏನು ಬೇಕು? ಅಲ್ಲಿ ಏನು ಬೇಕು? ಕ್ಯಾಪಿಟಲ್ ಬೇಕು, ದುಡ್ಡು ಬೇಕು, ಬಂಡವಾಳ ಬೇಕು. ಇವೆಲ್ಲ ಬಂಡವಾಳ ಇವೆಲ್ಲ ಕೊಟ್ಟಾಗ ಮಾತ್ರ ಏನಂತಂದ್ರೆ ಒಂದು ಕಂಪ್ನಿ ಸ್ಟಾರ್ಟಪ್ ಆಗ್ತದೆ. ಅವ್ನು ಏನಂತಂದ್ರೆ ಈ ಮೂರನ್ನು ಬಳಸಿಕೊಂಡು ದುಡ್ಡು ಬೇಕಲ್ಲ, ದುಡ್ಡು ಅವನ ಕಡೆ ಇಲ್ಲ, ಅದಕ್ಕೆ ಉತ್ಪಾದನೆಗೆ ಏನು ಮಾಡ್ತಾನೆ? ಬಡ್ಡಿ ರೂಪದಲ್ಲಿ ತರಿಸ್ಕೊಳ್ತಾರೆ. ಈ ಮೂರನ್ನು ಬಳಸ್ಕೊಂಡು ಏನು ಮಾಡೋದು? ಅವನು ಏನಂತಂದ್ರೆ ಮತ್ತೆ ಎಕ್ಸೆಪ್ಟ್ ಮಾಡ್ತಾನಲ್ರಿ, ಏನಾರ ಲಾಭವನ್ನು ಎಕ್ಸೆಪ್ಟ್ ಮಾಡ್ತಾನೆ. ಅದೇ ಏನಂತಂದ್ರೆ ಪ್ರಾಫಿಟ್ ಅಂತೇಳಿ ಕರಿತೀವಿ. ನಿಮಗೇನಂತಂದ್ರೆ ಒಂದ್ಸಲ ಏನಂತಂದ್ರೆ ಕ್ವಶನ್ ಎಫ್ ಡಿ ಎ ಕ್ವಶನ್ ಆಗ್ಯದ. ಫ್ಯಾಕ್ಟರ್ ಪಾವತಿಗಳು ಅಂತಂದ್ರೆ ಏನಂತೇಳಿ ಕೇಳ್ಯಾನ. ಫ್ಯಾಕ್ಟರ್ ಅನ್ನೋದು ಇಂಗ್ಲೀಷ್ ವರ್ಡ್ ಕೇಳಿದಾನ, ಪಾವತಿಗಳು ಅನ್ನೋದು ಕನ್ನಡ ವರ್ಡ್ ಕೊಟ್ಟಿದ್ದ. ಫ್ಯಾಕ್ಟರ್ ಪಾವತಿಗಳು ಅಂದರೆ ಏನಂತ ಕೇಳಿದ. ಓಕೆ, ಫ್ಯಾಕ್ಟರ್ಸ್ ಆಫ್ ಪೇಮೆಂಟ್ ಅದು. ನೋಡ್ರಿ, ಉತ್ಪಾದನಾಂಗಗಳ ಒಡೆಯನ್ನು ಉತ್ಪಾದನಾಂಗಗಳನ್ನು ಬಳಸಿಕೊಂಡಿದ್ದಕ್ಕಾಗಿ ನೀಡುವ ಪ್ರತಿಫಲಗಳಾದ ಗೇಣಿ, ಕೂಲಿ, ಬಡ್ಡಿ, ಲಾಭವನ್ನೇ ಏನಂತ ಕರೀತಾರ ಅಂತ ಕೇಳಿದ್ರೆ ಫ್ಯಾಕ್ಟರ್ ಪಾವತಿಗಳು ಅಂತ ಕರೀತಾರೆ ಸ್ನೇಹಿತರೆ. ಯಾವ ಪಾವತಿಗಳು ಅಂತ ಕರೀತಾರ? ಫ್ಯಾಕ್ಟರ್ಸ್ ಪಾವತಿಗಳು ಅಂತ ಕರೀತಾರ. ಇಷ್ಟು ಗೊತ್ತಿರಬೇಕು. ಇವು ಏನಂತಂದ್ರೆ ಉತ್ಪಾದನಾ ಅಂಗಗಳು. 4 ಏನಂದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತೇಳಿ ಹೇಳ್ತೀವಿ. ಇನ್ನು ತುಷ್ಟಿ ಗುಣ ಅಂತಂದ್ರೆ ಏನ್ರಿ? ಇದನ್ನು ಯುಟಿಲಿಟಿ ಅಂತೇಳಿ ಕರಿತೀವಿ ಸ್ನೇಹಿತರೆ. ಏನಂತ ಕರಿತೀವಿ? ಯುಟಿಲಿಟಿ ಅಂತೇಳಿ ಕರಿತೀವಿ. ಯುಟಿಲಿಟಿ. ಹಾಗಾದ್ರೆ ಈ ಯುಟಿಲಿಟಿಯನ್ನು ಪರಿಚಯ ಮಾಡಿದವರು ಯಾರು ಅಂತ ಕೇಳ್ತಾರೆ ನಿಮ್ಗೆ. ಈ ಯುಟಿಲಿಟಿಯನ್ನು ಪರಿಚಯ ಮಾಡಿದವರು ಯಾರು ಸ್ನೇಹಿತರೆ ಅಂತ ಕೇಳಿದ್ರೆ ವಿಲಿಯಂ ಸ್ಟ್ಯಾನ್ಲೆ ಜೀವನ್ಸ್ ಅಂತೇಳಿ ಕರಿತೀವಿ. ಓಕೆ, ವಿಲಿಯಂ ಸ್ಟ್ಯಾನ್ಲೆ ಜೀವನ್ಸ್. ಇವರು ಫ್ರಾನ್ಸ್ ದೇಶದವರು. ಯಾವ ದೇಶದವರು? ವಿಲಿಯಂ ಸ್ಟ್ಯಾನ್ಲೆ ಜೀವನ್ಸ್ ಅವರು ಫ್ರಾನ್ಸ್ ದೇಶದವರು ಆಗಿದ್ದಾರೆ ಇವರು. ಓಕೆ, ಹಾಗಾದ್ರೆ ತುಷ್ಟಿ ಗುಣ ಅಂತಂದ್ರೆ ಏನ್ರಿ? ಯಾವುದಕ್ಕೆ ಯುಟಿಲಿಟಿ ಅಂತೇಳಿ ಕರೀತಾರ? ಯುಟಿಲಿಟಿ ಯಾವ ಥರ ವರ್ಕ್ ಮಾಡುತ್ತೆ ಅಂತ ಕೇಳಿದ್ರೆ, ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಲು ಸರಕು ಮತ್ತು ಸೇವೆಗಳಲ್ಲಿ ಇರುವ ಒಂದು ಗುಣವೇ ಏನಂತಾಗಿದೆ? ತುಷ್ಟಿಗುಣ. ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಬೇಕಂದ್ರೆ ನಮ್ಮ ಬೇಕು ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕಂತಂದ್ರೆ ನಮಗೆ ಆ ಸರಕುಗಳಲ್ಲಿ ಇರುವ ಒಂದು ಗುಣ. ಈಗ ಯಾವುದೇ ಒಂದು ಏನಂತಂದ್ರೆ, ಈಗ ನಮ್ಮ ಆಸೆ ಆಕಾಂಕ್ಷೆ ಏನಾಗಿದೆ ಒಬ್ಬ ವ್ಯಕ್ತಿಗೆ ಏನಂತಂದ್ರೆ, ಈಗ ಹೈಸ್ಕೂಲ ಮತ್ತೇನಂತಂದ್ರೆ ಪ್ರೈಮರಿ ಓದುವಂಥ ಹುಡುಗರಿಗೆ ಏನಂದ್ರೆ ಒಂದೇ ಏನಂತಂದ್ರೆ ಆಸೆ ಇರ್ತದೆ. ಏನಂತಂದ್ರೆ ಒಂದು ಮೊಬೈಲ್ ತೊಗೊಳ್ಬೇಕು ಅಂತ. ಮೊಬೈಲ್ ತೊಗೊಳ್ಬೇಕು, ಚಲೋದು ಒಂದು 10,000 15,000 ಮೊಬೈಲ್ ತೊಗೊಳ್ಬೇಕು, ಅದರೊಳಗೆ ಪಬ್ಜಿ ಗಿಬ್ಜಿ ಆಡಬೇಕು ಅಂಥೇಳಿ ಅವ್ರ ಆಸೆ ಇರ್ತದೆ. ಮೊಬೈಲ್ ತೊಗೊಳ್ಳೋದು ಅವ್ರ ಆಸೆ ಇರ್ತದೆ. ಮೊಬೈಲ್ ತೊಗೊಂಡಾಗ ಅವ್ರಿಗೇನಂತಂದ್ರೆ ಅವ್ರ ಬಯಕೆಗಳು ಏನದ ರೀ? ಮೊಬೈಲನ್ನು ತೊಗೊಳ್ಳೋದಾಗಿದೆ. ಬಟ್ ಆ ಮೊಬೈಲನ್ನು ತೊಗೊಂಡಾಗ
ಆ ಮೊಬೈಲಲ್ಲಿರುವಂಥ ಕೆಲವೊಂದು ಫ್ಯೂಚರ್ಸ್ಗಳು ಕೆಲವೊಂದು ಗೇಮ್ಸ್ಗಳು ಅವ್ರ ಮೇಲೆ ಏನಂತಂದ್ರೆ ಅಟ್ರಾಕ್ಷನನ್ನು ಮಾಡ್ತಾರೆ. ಮಾನವನ ಬಯಕೆ, ನಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಬೇಕಂದ್ರೆ ಸರಕು ಮತ್ತು ಸೇವೆಗಳಲ್ಲಿ ಇರುವ ಒಂದು ಗುಣ. ಸರಕು ಅಂದರೆ ಯಾವುದನ್ನು ಕಣ್ಣಿಂದ ನೋಡ್ತೀವೋ, ಯಾವುದನ್ನು ಮುಟ್ತೀವೋ, ಯಾವುದರ ಕ್ವಾಲಿಟಿ ಕ್ವಾಂಟಿಟಿಯನ್ನು ನಾವು ಮೆಜರ್ ಮಾಡ್ತೀವೋ ಅದನ್ನು ಏನಂತ ಕರೀತಾರೆ, ಗೂಡ್ಸ್ ಅಂತೇಳಿ ಕರೀತಾರೆ ಸ್ನೇಹಿತರೆ. ಇನ್ನು ಸರ್ವಿಸ್ ಅಂತಂದ್ರೆ ಕಣ್ಣಿಂದ ನೋಡಂಗಿಲ್ಲ, ಮುಟ್ಟಂಗಿಲ್ಲ, ಆದರೂ ಕೂಡ ಏನು ಮಾಡ್ಬೋದು ನಾವು ಸರಕು ಅಂತೇಳಿ ಏನಂತಂದ್ರೆ ಸೇವೆ ಅಂತೇಳಿ ನಾವೇನು ಮಾಡ್ತೀವಿ ಅಂತೀವಿ. ಅದು ಕಣ್ಣಿಗೆ ಏನಂತಾರೆ ಕಾಣಿಸಂಗಿಲ್ಲ. ಮತ್ತೇನಂದ್ರೆ ಸರ್ವಿಸ್ಗಳ ಕ್ವಾಂಟಿಟಿಯನ್ನು ಕೂಡ ಏನಂತಂದ್ರೆ ಮೇಜರ್ ಮಾಡೋಕ್ಕೆ ಬರೋಂಗಿಲ್ಲ. ಇದು ಎಲ್ಲ ನಿಮಗೆ ಗೊತ್ತಿರುವಂಥ ವಿಷಯ ಸ್ನೇಹಿತರೆ. ಇನ್ನು ಏನಂತಂದರೆ ಕೆಲವೊಂದು ಕಾನ್ಸೆಪ್ಟ್ ಬರ್ತಾವೆ ಮುಂದೆ. ವಿತರಣೆ ಅಂದರೆ ಏನು, ಟ್ಯಾಕ್ಸಸ್ ಅಂದರೆ ಏನು, ಪಬ್ಲಿಕ್ ಫಿನಾನ್ಸ್ ಅಂದರೆ ಏನು, ಎಲ್ಲ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಓಕೆ, ಎಲ್ಲರೂ ಏನಂತಂದ್ರೆ ತಪ್ಪದೇ ಏನಂತಂದ್ರೆ ಇದು ರೆಕಾರ್ಡೆಡ್ ಕ್ಲಾಸು ಇರುತ್ತೆ, ನೋಡ್ಕೊಳ್ರಿ, ಇದರ ಲಾಭವನ್ನು ಪಡ್ಕೊಳ್ರಿ. ಧನ್ಯವಾದಗಳು.